ಕೋಟಿಗಟ್ಟಲೆ ದುಡ್ಡು ಸ್ಟೇಟ್ GST ಆವರಣದಲ್ಲಿ. ಈ ಒಂದು ಸಂಚಿಕೆ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಕುತೂಹಲ, ಯಾವುದಪ್ಪ ಇದು ಕೋಟಿಗಟ್ಟಲೆ ದುಡ್ಡು ಅಂದರೆ ಯಾರಿಗೂ ಬೇಡದಿರೋಂಥ ದುಡ್ಡು ನಮ್ಮ GST ಆಫೀಸ್ನಲ್ಲಿ ಆವರಣದಲ್ಲಿ ಬಿಸಾಡಲಾಗಿದೆ. ಎತ್ಕೊಂಡೋಗಿ ಒಂದು ರೀತಿಯಲ್ಲಿ ಕುಪ್ಪೆ ತೊಟ್ಟಿನಲ್ಲಿ ಬಿಸಾಡೋ ರೀತಿಯಲ್ಲೇ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಸಿಕ್ಕಿದೆ. ಆ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ VR ಮರಾಠೆ, ಹಾಗೆಯೇ ನಮ್ಮ ಮಹೇಶ್ ರೆಡ್ಡಿ ಅವರು, ಹಾಗೆ ರಾಮ್ ರೆಡ್ಡಿ ಅವರು, ಮತ್ತು ರವಿ ಶ್ರೀಪಾದ್ ಅವರು, ಹಾಗೆ ಸೆಲ್ವಾ ಅವರು ಇದ್ದಾರೆ, ಮತ್ತು ನಮ್ಮ ಐವಾನ್ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಯಾವುದದು ಕೋಟಿಗಟ್ಟಲೆ ದುಡ್ಡು ಅಂತ ಹೇಳಿ ಮರಾಠೆ ಸರಿ ಈಗ ನಿಮಗೆ ಲೈವ್ ಆಗಿ ತೋರಿಸ್ತಾರೆ. ಯಾವುದು ದುಡ್ಡು ನೋಡೋಣ ಬನ್ನಿ. ಒಂದು ಮಾತು ಹೇಳಿದರು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದ್ದಾಗೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸಾಧಾರಣ ಒಂದು 6 ವರ್ಷದಿಂದ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 4 ವರ್ಷದಿಂದ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸೋದು ಈ ಥರ ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದೆ. ನಾವು ಎಲ್ಲೆಲ್ಲಿ ಸಾಧಾರಣ KRS ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸಾಧಾರಣ ಕರ್ನಾಟಕದಾದ್ಯಂತ 100ಕ್ಕೂ ಅಧಿಕ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಭಿಯಾನ ನಡೆಸಿದೆ. ಅದರಲ್ಲಿ ಬಹುತೇಕವಾಗಿ ತಹಶೀಲ್ದಾರ್ ಆಫೀಸು ಮತ್ತು ಸಬ್ ರಿಜಿಸ್ಟ್ರಾರ್ ಈ ಥರ ಇದೆ, ಆಸ್ಪತ್ರೆಗಳು ಈ ಥರ. ನಾವು ಎಲ್ಲೆಲ್ಲಿ ಹೋಗ್ತೀವೋ ನಾವು ಒಂದು ಗಮನಿಸಿರೋ ವಿಚಾರ ಏನಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಹೊರಗಡೆ ಪಾರ್ಕಿಂಗ್ ಏರಿಯಾ ಅವರಿಗೆ ಅಲ್ಲಿ ವೆಹಿಕಲ್ ನಿಲ್ಲಿಸೋಕ್ಕೆ ಕಷ್ಟ ಆಗುತ್ತೆ. ಆದರೆ ಅನುಪಯುಕ್ತ ಎಷ್ಟೋ ವರ್ಷಗಳಿಂದ ಕೊಳಿತಾ ಇರೋಂತಹ ಕೆಲವು ವೆಹಿಕಲ್ಗಳನ್ನು ಅದು ಒಂದಾದರೆ ಗುಜರಿಗೆ ಹಾಕ್ಬೋದು ಅಥವಾ ಸೇಲ್ ಮಾಡಿ ಅದರಲ್ಲಿ ಏನು ಇದು ಏನು ಬರುತ್ತಾ ಅಮೌಂಟ್ ಏನು ಬರುತ್ತಾ ಅದನ್ನು ಸರ್ಕಾರಕ್ಕೆ ತರಿಸೋದು ಮಾಡ್ಬೋದು. ಅದಕ್ಕೆ ಇವತ್ತು ನಾವು ಕೋರಮಂಗಲದಲ್ಲಿರುವ GST ಕಚೇರಿ ಏನಿದೆ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಸಾಧಾರಣ ಒಂದು 150ಕ್ಕೂ ಹೆಚ್ಚು ವೆಹಿಕಲ್ಗಳು ಸಿಗ್ತವೆ. ನೀವು ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೋಡಿ, ನಿಮಗೆ ಎಲ್ಲ ವೆಹಿಕಲ್ಗಳನ್ನು ತೋರಿಸ್ತಾ ಹೋಗ್ತೀವಿ. ಸಾಧಾರಣ ಒಂದು ರೌಂಡ್ ಬರೋಕ್ಕೆ ಒಂದು 10 ನಿಮಿಷ ಬೇಕಾಗ್ಬೋದು ಅಂದ್ಕೊಂಡಿದ್ವಿ. ಆದರೆ ಅಷ್ಟು ವೆಹಿಕಲ್ಗಳನ್ನು ತೋರಿಸಿ ನಾವೊಂದು ಸೋಷಿಯಲ್ ಆಡಿಟ್ ಮಾಡಿ ಇಲ್ಲಿನ ಯಾರು ಉನ್ನತ ಅಧಿಕಾರಿ ಇದ್ದಾರೆ ಅವರು ಗಮನಕ್ಕೆ ತಂದುಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಈಗ ಪ್ರಾರಂಭಿಸೋಣ. ವೀಕ್ಷಕರೇ, ಇನ್ನೊಂದು ಮಾತು ಹೇಳ್ತೀನಿ ವೀಕ್ಷಕರೇ. ಈಗ ನಾವೊಂದು ಕಾರ್ ತಗೊಂಡ್ರೆ ಕಾರ್ ಮೇಲೆ ಗೆರೆ ಬಿದ್ದರೆ ನಾವು ತೊಡ್ಕೊಂಡು ಅದನ್ನ ಕ್ಲೀನ್ ಮಾಡ್ತೀರಿ. ಇದು ನಿಮ್ಮದೇ ದುಡ್ಡು, ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದ ದುಡ್ಡು. ಇದು ಈ ದುಡ್ಡಿನ ಕಾರಿನ ಕತೆ ಏನಾಗಿದೆ ನೋಡಿ. ಹೇಳ್ಕೊಂಡ್ ಬರ್ತಾರೆ ನಾವು ತೆರಿಗೆ ಹಣದಿಂದ ಲೂಟಿ ಹಾಕೊಂಡಿರೋ ಗಾಡಿಗಳಲ್ಲಿ ಈ ತರ ಅಧ್ವಾನ ಮಾಡಿದಾರಂದ್ರೆ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅಧಿಕಾರಿಗಳ ಕಣ್ಣು ಕೂಡಿರ್ತಾರ ನಾಟಕನ ನೋಡಿ. ಅಕ್ರಮ ಚಟುವಟಿಕೆಗಳು ಡೋರ್ ಓಪನ್ ಮಾಡಿಕೊಂಡು ನಮ್ಮ ಕಾರುಗಳಲ್ಲಿ ತೆರಿಗೆ ಹಣದ ಗಾಡಿಗಳಲ್ಲೇ ಇವರು ಮಾಡ್ತಾ ಇರುವ ಅಕ್ರಮ ಕೆಲಸಗಳಿಗೆ ಸಾಕು ಅಧಿಕಾರಿಗಳಿದ್ದಾರೆ. ಇವ್ರ ಜೊತೆ ಅಧಿಕಾರಿಗಳು ಶಾಮೀಲಾಗಿ ಗಾಡಿಗಳನ್ನ ಈ ಮಟ್ಟಕ್ಕೆ ನೋಡಿ. ಇಲ್ಲಿ ಸಿಗರೇಟು, ಪಾನ್ ಪರಾಕು, ಎಣ್ಣೆ, ಡ್ರಿಂಕ್ಸ್ ಬೇರೆ ಇನ್ನೇನೋ ನಡೆಯುತ್ತೆ ಅನ್ಸುತ್ತೆ. ಎಲ್ಲಾ ನಡೀತದ ಸಮಯ ವ್ಯವಚಾರನೂ ನಡೀಬಹುದೇನೋ ಆ ಮಟ್ಟಕ್ಕೆ ಸರ್ಕಾರಿ ಗಾಡಿಗಳು ನೋಡಿ. ಇಲ್ಲಿ ಇದೊಂದು ಇಂಡಿಕಾ ಯಾರಪ್ಪಂದು ನೋಡಿ. ಇಲ್ಲಿ ಏನೇನು ಇದೆ ನೋಡೋಣ. ಎಣ್ಣೆ ಒಂದು ನಿಮಿಷ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿ ತೋರ್ಸಪ್ಪ. ಇಲ್ಲಿ ಒಂದೇ ನಿಮಿಷ ಸರ್, ಒಂದೇ ಸೆಕೆಂಡ್ ಸರ್. ಇಲ್ಲಿ ನೋಡಿ ಸ್ವಾಮಿ, ಇದು ನಮ್ಮ ಸರ್ಕಾರ ನೋಡಿ ಸರ್, ಮರಾಠೆ ಸರ್. ಇಲ್ಲಿ ನೋಡಿ, ಇನ್ನು ತಮಾಷೆ ನೋಡಿ. ಇದು ಸ್ವಾಮಿ ನಮ್ಮ ಸರ್ಕಾರಿ ಗಾಡಿಗಳಲ್ಲೇ ಎರಡಾಯ್ತಾ. ತಗೊಳ್ಳಿ ಅವ್ರಿಗೆ GST ಆಫೀಸರ್ ಯಾರಿದ್ದಾರೆ ಅವ್ರಿಗೆ ಕೊಡೋಣ. ಅಲ್ಲಿ ಕೆಳಗಡೆ ಇರೋದು ಹಾಕೊಳ್ಳಿ, ಎಲ್ಲ ಕವರಿಗೆ ಹಾಕಿ, ಎಲ್ಲ ಕವರಿಗೆ ಹಾಕಿ. ಉಪ್ಪು ನೋಡಿ ಉಪ್ಪು ನೋಡಿ, ಉಪ್ಪಿನಕಾಯಿ ಇದೆ ನೋಡಿ, ಹಂಗೆ ಉಪ್ಪಿನಕಾಯಿ ಗ್ಲಾಸ್ಗಳು ನೋಡಿ. ಯಾಕೆ ನಗ್ತಾ ಇದ್ದೀನಿ ಅಂದ್ರೆ ವೀಕ್ಷಕರ ಬೇಜಾರು ಬರ್ಬೇಕಂಬೇಡಿ. ಸರ್ಕಾರಿ ಗಾಡಿಗಳಲ್ಲಿ ಮದ್ಯಪಾನ ನಿಷೇಧ ಆಗಿದೆ. ಸರ್ಕಾರ ಬಾಯ್ ಬಿಡ್ಕೊಂತದೆ. ಸರ್ಕಾರಿ ಗಾಡಿಗಳಲ್ಲಿ ಮದ್ಯಪಾನ ಬಾಟಲ್ ಸಿಗುತ್ತೆ ಅಂದ್ರೆ ನಾಚಿಕೆ ಆಗಲ್ವ ಅಧಿಕಾರಿಗಳಿಗೆ? ಕತ್ತೆ ಮೇಯಿಸ್ತಾ ಇದಾರೆ ಅಧಿಕಾರಿಗಳು. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ರಾತ್ರಿ ಇವತ್ತು ಮಹೇಶ್ ರೆಡ್ಡಿ ನಿಮ್ಗೆ ಎಷ್ಟು ಸಂಬಳ ಗೌರ್ಮೆಂಟ್ ಇಂದ? ನಮಗಿಲ್ಲ ಸಂಬಳ ಇಲ್ಲ. ಕೆಲಸ ಎಲ್ಲ ಮಾಡ್ತಿದ್ದೀರಾ ನೋಡಿ, ಎತ್ಕೊಂಡು ಬರ್ಬೇಕಾ ಸರ್? ಎಲ್ಲ ತೋರಿಸಿ ನೋಡಿ. ಇದು ನಂಬರೇ ಇಲ್ಲ. ಯಾವ್ದು ಗಾಡಿ? ಟಾಟಾ. ಯಾವ್ದಿದು? ಇದು ಸರ್ ಸುಮೋ. ಸುಮೋ ಅಲ್ಲ, ಸುಮೋ ಅಲ್ಲ. ಏನ್ ಸರ್ ಈ ಕಡೆ ಹೆಸರು ಇದು ಬನ್ನಿ, ಯಾರು ಏನ್ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು ಅಲ್ಲ. ಸುಮೋ ಗ್ರ್ಯಾಂಡ್ ಗಾಡಿ ನೋಡಿ ವೀಕ್ಷಕ. ನಾವು ಹೇಳ್ತಾ ಇರೋದು ಏನಂದ್ರೆ ಇದೇ ವೆಹಿಕಲ್ಗಳನ್ನ ಇಲ್ಲಿಂದ ತೆಗೆದು ಅದು ಯಾವ ರೀತಿಯಲ್ಲಿ ಡಿಸ್ಕಾರ್ಡ್ ಮಾಡ್ತಾರ ಗೊತ್ತಿಲ್ಲ. ಗುಜರಿಗೆ ಹಾಕ್ಬೋದು ಅಥವಾ ಒಳ್ಳೆ ಹೊಸ ಗಾಡಿಗಳು ತಗೊಂಡಾಗ ಅದನ್ನ ನಾವು ಆಕ್ಚುಲಿ
ಸೇಲ್ ಮಾಡಿದ್ರೆ ಒಳ್ಳೆ ದರ ಸಿಗುತ್ತೆ. ಏನು 1 ಲಕ್ಷ ಬರಲಿ ಪರವಾಗಿಲ್ಲ, ಆದ್ರೂ ಅಷ್ಟಾದ್ರೂ ದುಡ್ಡು ಬರುತ್ತೆ. ಇವರು ಒಂದು ಇಟ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಿ. ಸರ್ ಒಂದ್ ಸೆಕೆಂಡ್, ಇಲ್ಲಿ ತೆರಿಗೆ ಅದು ದುಡ್ಡು ಆಕ್ಷನ್ಗೆ ಹಾಕಿ ಬೇಗ ಮಾಡಿದಷ್ಟು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಳಗಡೆ ಇರುವಂತ ಕಳ್ತನಗಳಿಂದ ಒಳಗಡೆ ಏನು ಐಟಮ್ಸ್ ಇಲ್ಲ ಸರ್. ನೋಡಿ ಸರ್, ತುಂಬಾ ಚೆನ್ನಾಗಿದೆ ಇದು ಗಾಡಿ. ಈ ಗಾಡಿ ಸುಮಾರು ಕಣ್ಣು ಗೊತ್ಕೊಂಡ್ರೆ ಈ ಗಾಡಿಗೆ ಏನಾಗಿದೆಯಪ್ಪ, ಚೆನ್ನಾಗಿದೆ ಗಾಡಿ. ಟೈರ್ ನೋಡಿ, ಹೊಸ ಟೈರ್ ತೋರ್ಸಪ್ಪ, ಇಲ್ಲ ಹೊಸ ಟೈರು. ಗಾಡಿ ಚೆನ್ನಾಗಿರೋ ಗಾಡಿಗಳನ್ನ ಮೂಲೆಗೆ ಹಾಕಿ ಇವ್ರು ಇವರು ದರ್ಬಾರು ಅಧಿಕಾರಿಗಳು. ಗಾಡಿ ಅಂತೂ ಯಾವ್ದು ಏನು ಅಂತ ಬ್ಯಾಡ್ ಕಂಡೀಷನ್ ಯಾವ್ದಿಲ್ಲ, ಎಲ್ಲ ನಿಲ್ಸಿ ಹಿಂಗಾಗಿರೋದಷ್ಟೇ. ಗಾಡಿಗಳು ಬನ್ನಿ ನೋಡಿ, ಗಾಡಿಗಳು ಇಷ್ಟು ಚೆನ್ನಾಗಿದಾವೆ. ನಮ್ದಲ್ಲ ಗೌರ್ಮೆಂಟ್ ಅಧಿಕಾರಿಗಳು. ಯಾವ್ದು ನೋಡಿ, ಸ್ಕಾರ್ಪಿಯೋ ನೋಡಿಯಪ್ಪ, ನಡ್ರಿ ಬೋರ್ಡ್ ನಂಬರ್ ತೋರ್ಸ್ ನಡೀರಿ ಸರ್. ಬೋರ್ಡ್ ತೋರ್ಸ್ಕೊ, ಸ್ಕಾರ್ಪಿಯೋ ಇದು ನಂಬರ್ ತೋರ್ಸ್ಕೊ ಬನ್ನಿ. ನೋಡಿ ಇಲ್ಲೊಂದು ಸ್ಕಾರ್ಪಿಯೋ, ಇದಕ್ಕಿಂತ ಪೋಷಣೆ ಕೊಡ್ತೀರಾ ನೀವು? ಟಾಟಾ ಸುಮೋ ಇದೆ ನೋಡಿ. ಪಾಪ ಅವ್ರ ಕೆಲಸ ಅವಾಗ ಕೇಳಿರಲ್ಲ ಅವ್ರು ಮೋಸ್ಟ್ಲಿ. ನೋಡಿ ಕ್ಲಾತ್ ಹೊಡೆದೋಗಿದೆ ರೋಡ್ ಎಲ್ಲ. ಇಲ್ಲಿ ನೋಡಿ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಗಾಡಿ ಅಂದ್ರೆ ನೋಡಿ, ಈ ಗಾಡಿ ಯಾವುದೇ ಅಲ್ಲ, ಈ ಗಾಡಿ ಎಷ್ಟು ಸಕಾಲಿದೆ ನೋಡಿ ಇದನ್ನು. ಅಲ್ಲ, ಇದು ಯೂಸ್ ಮಾಡಕ್ಕಾಗಲ್ವಾ ಇವ್ರಿಗೆ? ನೋಡಿ, ನಾನು ಒಂದು ವಿಚಾರ ಹೇಳ್ಬೇಕಂತಿದ್ದೀನಿ. ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ, ಸರ್ಕಾರ ಬದಲಾದಂಗೆ ಇವರಿಗೆಲ್ಲ ಹೊಸ ಗಾಡಿಗಳು ಬೇಕು. ಹೊಸ ಗಾಡಿಗಳು 28 ಲಕ್ಷ 35 ಲಕ್ಷ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೂ ಹೊಸ ಗಾಡಿಗಳು ಬೇಕು ಈ ಅಯೋಗ್ಯರಿಗೆ. ಇರುವಂತ ಗಾಡಿಗಳನ್ನ ಸರಿಯಾಗಿ ನೋಡ್ಕೊಳ್ಳಕ್ಕಾಗಲ್ಲ ಸರ್. ಅದಕ್ಕಿಂತ ಇನ್ನೊಂದು ನೋಡಿ ಸರ್, ಇಲ್ಲಿ ನೋಡಿ ಸರ್, ಮನೆ ಇದು ಗಾಡಿ ಚೆನ್ನಾಗಿದೆ. ಇದನ್ನ ಓಡಿಸೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಮಾನ ಮರ್ಯಾದೆ ಬಿಟ್ಟು ಬಾಡಿಗೆ ತಗೊಂಡು ನೋಡಿ, ಎಷ್ಟು ಗಾಡಿಗಳಿದೆ ಬಾಡಿಗೆಗೆ. ಯಾರು ಇವ್ರ ಅಪ್ಪಂದ ದುಡ್ಡು, ನಮ್ಮ ದುಡ್ಡು ಅಲ್ವಾ? ಒಂದು 60 ಅದಕ್ಕೆ ಡಿವೇಟ್ ಆಗೋದು ಬೇಡ. ನೋಡಿ, ಅಲ್ಲೊಂದು ಓ, ಅಲ್ಲಿ ನೋಡಿ ತೆಗಿದ್ದೀನಿ. ಅದಾಯ್ತು ಸರ್. ಹಿಂಗ್ ಬರೋಣ ಬನ್ನಿ ಸರ್, ಹಿಂಗ್ ಬರೋಣ. ಬಂದೆ ಬನ್ನಿ. ಇವಾಗ ಯಾವ್ದು ಸರ್? ಇದಕ್ಕೆ ಮುಂಚೆ ಆರ್ಡರ್ ಮಾಡಿದ ಹೈಬ್ರಿಡ್ ಇನೋವಾನ ಯಾವ್ದು? ಅಲ್ಲ, ಇದು ಏನು ಇಲ್ಲೇ ಈ ಕಡೆ ಬನ್ನಿ. ಆ ಕಡೆಯಿಂದ ಹಿಂಗ್ ಬರೋಣ ಬನ್ನಿ. ಇಲ್ಲ, ಇದಕ್ಕೆ ಮೂಲೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡೋಣ ಬನ್ನಿ. ಈ ಕಡೆಯಿಂದ ಹಿಂಗ್ ಹೋಗ್ಬಿಟ್ಟು ದೂರ ಸಲ್ಲಿಸಲು ಸಂಪರ್ಕಿಸಿ. ಚೆನ್ನಾಗಿದೆ ಗಾಡಿ, ಪಂಚರ್ ಆಗಿದೆ ಅಂತ ನಿಲ್ಸಿದ್ರು. ಚೆನ್ನಾಗಿದೆ. ಇವೆಲ್ಲ ಏನಾಗಿದೆ ಗಾಡಿಗಳಿಗೆ ಸರ್? ಇದು ಎಷ್ಟು ದಿನ ಆಗಿದೆ ತೆಗೆದು? ಯಾವುದು? ಬನ್ನಿ ಬನ್ನಿ ಸರ್, ಇವೆಲ್ಲ ಹೊಸ ಗಾಡಿಗಳು ಸರ್. ಆ ಕಡೆ ನೋಡಪ್ಪ, ಆ ಕಡೆ ನೋಡಿ, ಇಲ್ಲೊಂದು K01G5294 ಇಲ್ಲ ನೋಡಿ. ಈಗ ನಾವು ಒಂದು ಮಾಡಬೇಕಿದ್ದು, ಎಲ್ಲ ವೆಹಿಕಲ್ಗಳದ್ದು ನಂಬರ್ ಪ್ಲೇಟ್ ಸಿಗುತ್ತೆ, ನಮಗೆ ಡೀಟೇಲ್ಸ್ ಸಿಗುತ್ತೆ. ಒಂದು ಅಷ್ಟು ವೆಹಿಕಲ್ದು ಲಿಸ್ಟ್ ಮಾಡಿಬಿಟ್ಟು ಯಾವ ನೋಡಿ, ಸರ್ಕಾರಿ ಗಾಡಿಗಳ ಮೇಲೆ ಪಾಲಿಕೆ ಬೂಟು ಎಲ್ಲ ಇದೆ. ಬ್ಯಾಂಗ್ಳೂರ್ ಪೇಜ್ ನಲ್ಲಿ ಬೇರೆಯವ್ರು ಯಾರಾದ್ರೂ ಮಾಡ್ತಾ ಇದ್ದಾರಾ ಇಲ್ಲಿ? ಬನ್ನಿ ನೋಡಿ, ಇದೊಂದು ನೋಡಿ K01G6248, K01G5293 ಎಲ್ಲ ಓಪನ್ ಇದೆ ನೋಡಿ. ಅದೇನ ಬಾಕ್ಸ್ ಕುಡಿಬೋದು, ಎಣ್ಣೆ ಹೊಡಿಬೋದು ನೋಡಿ, ಎಲ್ಲ ಇದು ಲಾಕ್ ಮಾಡಿದ ನೋಡಿ ಸ್ವಾಮಿ. ಕವರೇ ಕಿತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ, ಕವರೇ ಕಿತ್ತಿಲ್ಲ ಅಂತ ಗಾಡಿನ ಮೂಲೆಗೆ ಹಾಕವ್ರೆ. ಕವರೇ ಕಿತ್ತಿಲ್ಲ, ಇನ್ನೆಷ್ಟು ಮಾತ್ರ ಇದೆ. ನೋಡಿ, ಇಲ್ಲಿ ತೋರ್ಸಪ್ಪ, ಇಲ್ಲಿಂದ ಹಿಂಗೆ ಇನ್ನ ಇಲ್ಲೇ ನಮಗೆ ಇನ್ನೊಂದು ನಾಚಿಕೆ ಆಗುತ್ತೆ. ಇದೇ ವೆಹಿಕಲ್ಗಳನ್ನ ಇಟ್ಕೊಂಡು ಈ ಹೈವೇ ಇದರಲ್ಲಿ ಇವರು ತನಿಖೆ ಲೆಕ್ಕದಲ್ಲಿ, ಅಂದ್ರೆ ನಮಗೆ GST ಬರಬೇಕು ಅಂತ ಒಂದು ಲೆಕ್ಕದಲ್ಲಿ ಇದೇ ವೆಹಿಕಲ್ಗಳನ್ನ ಬಳಸ್ಕೊಂಡು ಅಲ್ಲಿ ದಂಧೆ ಮಾಡ್ತಾ ಇರ್ತಾರೆ. ಒಂದ್ ಕಡೆ ಅವರಿಗೆ ಹೊಸ ವೆಹಿಕಲ್ ಬೇಕು.
ಇದನ್ನ ಒಂದಷ್ಟು ವಿಚಾರಗಳನ್ನ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಅಲ್ಲ ಇದು ಎಂಡ್ ಮಾಡ್ಬಿಟ್ಟು ಮುಂದೆ ಇನ್ನೊಂದು ಮಾಡೋಣ ಇದು ಎಂಡ್ ಮಾಡ್ಬಿಟ್ಟು ಇಲ್ಲ ಕಂಟಿನ್ಯೂ ಮಾಡೋಣ. ಅದು ಎಲ್ಲ ಬೇಕಾದ್ರೂ ಕವರ್ ಆಗಬೇಕು. ಎಲ್ಲ ಸುಮಾರು ಒಂದು 30-40 ಗಾಡಿ ಇದೆ. 40 ಗಾಡಿ ಸರ್ ಇಷ್ಟೇ ಅಲ್ವಾ? ಇಲ್ಲ ಇಲ್ಲ ಜಾಸ್ತಿ ಆ ಕಡೆ ಇದೆ ಇರುತ್ತೆ ಇನ್ನ. ಪಾರ್ಕಿಂಗ್ ಜಾಗನೂ ಬೇಕು. ಇದೆಲ್ಲ ಕಂಟಿನ್ಯೂಸ್ ಒಂದೇ ಇದರಲ್ಲಿ ಇದಾಗಿರೋದು. ಹಾಂ, ನಂಬರ್ ನೋಡಿ ಕಂಟಿನ್ಯೂಸ್ ಸೀರಿಯಸ್ ಐತೆ. ಸರ್ ಇದೇಂತ ಕೆತ್ಕೊಂಡ್ರಿ ಸರ್? ಹೌದು, ತೋರಿಸೋದಕ್ಕೆ ಎಣ್ಣೆ ಹೊಡೆಯೋದಕ್ಕೆ ಹಳೆ ಗಾಡಿಗಳು ಎತ್ಕೊಂಡು ಟೇಬಲ್ ಮೇಲೆ ಮಡಗ್ಬಿಡ್ಬೇಕು ಅವ್ರಿಗೆ. ಡ್ಯೂಟಿ ಅಷ್ಟೇ ಅವ್ರಿಗೆ ಹೇಳ್ಬಿಟ್ಬಿಡೋದು ಅಷ್ಟೇ. ಮಹೇಶ್ ರೆಡ್ಡಿ ಮಾತಾಡಕ್ಕೆ ಬಿಡ್ಬೇಕು, ಮಾತಾಡ್ತಾರೆ. ಬೇರೆ ಹೇಳ್ತಾರೆ ಜನ ಸೂಪರ್ ಕೆಲಸ ಮಾಡ್ತಾರೆ ಅಂತ. ಜನ ಬೇರೆ ಹೇಳ್ತಾರೆ, ಬಟ್ ಅದನ್ನ ಅವರು ಅಳವಡಿಸ್ಕೊಡ್ಬೇಕು ಅಂತ ಟೈಮ್ ಬೇಕಾಗುತ್ತೆ. ಈಗ ಒಂದಿಷ್ಟು ರಿಯಲೈಸ್ ಆಗಕ್ಕೆ ಶುರು ಆಗಿದೆ ಜನರಿಗೆ. ಹೌದೌದು, ಟೈಮ್ ತಗೊಳುತ್ತೆ. ನಾವು ಓವರ್ ನೈಟ್ ಚೇಂಜ್ ಮಾಡೋಕ್ಕಲ್ಲ. ನಮಗೆ ಜಾತಿ ಧರ್ಮ ಆ ವ್ಯಕ್ತಿ ಈ ವ್ಯಕ್ತಿ ಅನ್ನೋದು ದೊಡ್ಡದಿರೋದ್ರಿಂದ ಅದರಿಂದ ಹೊರಗಡೆ ಬರಬೇಕಾದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ನೋಡಿ ಇಲ್ಲಿದ್ದಾವೆ, ಇಲ್ಲಿ ನೋಡಿ ಎಷ್ಟು ಗಾಡಿಗಳಿದಾವೆ. ನೀವು ನಂಬರ್ ನೀವು ಇದು ಮಾಡಿರಿ, ಪ್ರತಿಯೊಂದು ಮಾಡಿ ಒಂದು ಬುಕ್ ತಗೊಂಡು ನೋಟ್ ಮಾಡ್ಕೊಂಡು ಆಮೇಲೆ ಅಲ್ಲ ವಿಡಿಯೋ ನೋಡ್ಬಿಟ್ಟು ಸ್ಟಾಪ್ ಮಾಡಿ ಇದು ಮಾಡೋಣ. ನೋಡಿ ನನ್ಗೆ ಗೊತ್ತಿದ್ದಂಗೆ ಕೆಲವು ವೆಹಿಕಲ್ 15 ವರ್ಷ ಅಲ್ಲ 5-7 ವರ್ಷ ಆಗಿರಲ್ಲ. ಮೇಲಧಿಕಾರಿಗಳಿಗೆ ಇವಾಗ ಹೊಸದು ಹೈಬ್ರಿಡ್ ಇನ್ನೋವಾ ಬರ್ತಾ ಇದೆ. ಅದಕ್ಕೆ ಪುಣ್ಯಕ್ಕೆ ಟೈರ್ ತೆಗೆದು ಮಾರಿಲ್ಲ. ಸಿಸ್ಟಮ್ಗಳು ಇಲ್ಲ ಸರ್ ಯಾವ್ದ್ರಲ್ಲೂ. ಎಲ್ಲ ಮಾರ್ಕೊಂಡ್ಬಿಟ್ಟಿರ್ತಾರೆ ಸರ್, ಅದೆಲ್ಲ ಕೇಳಲ್ಲ ಬನ್ನಿ. ಸರ್ ಮೇನ್ ಪಾಯಿಂಟ್ ಬಿಚ್ಚಿಬಿಡ್ತಾರೆ ಸರ್, ಇವರೇ ಬಿಚ್ಚಿ ನೋಡಿ. ಸಿಸ್ಟಮ್ ಎಲ್ಲದರಲ್ಲೂ ಬಿಟ್ಟಿದೆ. ಬೋರ್ಡ್ ಇಲ್ವಾ ಇದಕ್ಕೆ? ಅದೇ ಅರ್ಧ ಇದೆ. ಕೇಸ್ ಹಾಕ್ಬೇಕು ಮುಂದೆ ಮುಂದೆ ಇದೆ, ಮುಂದೆ ಯಾಕಂದ್ರೆ ನಂಬರ್ ಬೇಕು ನಮ್ಗೆ. ಸರ್, ಕಳ್ತನ ಕೇಸ್ ಹಾಕ್ಬೇಕಾಯ್ತು. ಅಧಿಕಾರಿಗಳು ಮಾನವ ಮರ್ಯಾದೆ ಇದ್ರಿದೆ ಅವ್ರಿಗೆ. ಏನೇನ್ ಬೇಕೆಲ್ಲ ಬಿಟ್ಕೊಂಡು ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಐಟಮ್ಗಳೆಲ್ಲ ಬಿಚ್ಚವರಿಗೆ ಎಲ್ಲಾದ್ರೂ ಮಾಡಿದ್ದಾರೆ. ಬಿಚ್ಚಿ ಸರ್, ಈ ಸಸ್ಪೆನ್ಸ್ ಕಲ್ಕೊಟ್ಟಿದ್ದಾರೆ. ಬಿಚ್ಚಿದ್ದಾರೆ ನೋಡಿ, ಬಿಚ್ಚಿ ಯಾವ ಪಾರ್ಟ್ಸ್ ಬೇಕೋ ಎತ್ಕೊಂಡು ಹೋಗ್ಬೋದು ಆರಾಮಾಗಿ. GST ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಲ್ಲಿರೋ ಅದನ್ನ ಸುಮ್ಮನೆ ಎಲ್ಲೆಲ್ಲೋ ಹೋಗ್ತೀರಾ ಹುಡ್ಕೊಂಡು ಶಿವಾಜ್ ಬೇಕಾಗಿಲ್ಲ. ಸರ್, ಮಾರುತಿ ಬೇಕಾ, ಟಾಟಾ ಸುಮೋದು ಬೇಕಾ, ಯಾವ ವೆಹಿಕಲ್ ಬೇಕು? ಶಿವಾಜಿನಗರಲ್ಲಿದೆ, ಗುಜರಿ ಶಿವಾಜಿನಗರಲ್ಲಿ. ಇದೆ ನೋಡಿ ಸರ್, ಸುಮ್ಮ ಅಲ್ಲ ಎಲ್ಲ ಟೈಪ್ ಇದು ಸಿಗುತ್ತೆ. ಇಲ್ಲಿ ಗುಜರಿ ಅಂಗಡಿ ಒಂದು ಓಪನ್ ಮಾಡ್ಬೋದು. ಇದು ನೋಡಿ ತುಂಬಾ ಚೆನ್ನಾಗಿದೆ. ವಿಸ್ತಾ ಒಂದ್ಸಲಿ ಬಾನೆಟ್ ಓಪನ್ ಮಾಡಿ ಏನಾದ್ರು ಇದೆಯಾ ಒಳಗಡೆ. ಔಜಿಂಗ್ ಇರುತ್ತೆ ಅಂತ ಭಯ. ಇಂಜಿನ್ ಇದೆ, ಬ್ಯಾಟ್ರಿ ಇದೆ, ಎಲ್ಲ ಇದೆ. ಏನಲ್ವ ಇರೋದೆಲ್ಲ ಇದೆ ಬಿಡಿ, ಇರೋದೆಲ್ಲ ಇದೆ. ಇಲಿಗಳೊಂದು ಬಿಟ್ಟು ಎಲ್ಲ ಇದೆ ನೋಡಿ. ಇಲ್ಲಿ ಆ ವೆಹಿಕಲ್ಗಳನ್ನ ತೋರಿಸಿ. ಇವರಿಗೆ ಮಜಾ ಮಾಡಕ್ಕೆ ಇಂಥ ವೆಹಿಕಲ್ ಬೇಕು. ಇದನ್ನ ವೇಸ್ಟ್ ಮಾಡ್ತಾರೆ ಒಂದ್ ಕಡೆ. ಅವು ಲಕ್ಸುರಿ ವೆಹಿಕಲ್ಸ್. ಯಾವ ವೆಹಿಕಲ್ ಅಂತೆ ಇದು ನೋಡಿ, ಯಾವ್ದು ಇವಾಗ ಇದಕ್ಕೇನಾಗಿದೆಯಪ್ಪ? ಹೈಬ್ರಿಡ್ ಇನೋವಾ, ಹೈಬ್ರಿಡ್ ಇನೋವಾ ಅದೇ ಆಗಿದೆ ನೋಡಿ. ನೋಡಿ ಇಲ್ಲೊಂದಿದೆ ಸರ್,
ಇಲ್ಲಿ ಸೂಪರ್ ಆಗಿದೆ. ಇದು ಬಿಡಿ. ಇಲ್ಲೊಂದು 3-4 ಗಡಿ ಇದೆ. ಮನೆಯಿಂದ ಅವರಿಗೆ ಕೊಟ್ಟರೆ ಮಾಡ್ಕೊಂಡಾದ್ರೆ ಅದಕ್ಕೆ ಇಟ್ಟಿದ್ದಾರೆ ಶೆಡ್ ಒಳಗೆ. ಹೊಸ ಗಾಡಿ ನೋಡಿ ಸರ್, ಮಲಡೆ ಸರ್, 1.87 ಗಾಡಿಗೆ ಏನಾಗಿದೆ ಇದು ರೋಗ? ಒಮ್ಮೆ ಓಡಿಸಿ ನೋಡೋಣ ಏನಾಗಿದೆ ಅಂತ. ಒಮ್ಮೆ ಸ್ಟಾರ್ಟ್ ಮಾಡಿ. ಇದೆಲ್ಲ ಡೀಸೆಲ್ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಸಿಸ್ಟಮ್ ಇದೆ. ಎಲ್ಲ ಹೊಡೆದೋಗಿರೋ ತಗೊಂಬನ್ನಿ ಸರ್. ಬಿಚ್ಚಿಬಿಡ್ತಾರೆ ಸರ್ ಅದು. ಇವಾಗ ಈ ಕಳ್ಳ ಮಾರ್ಕೆಟಲ್ಲಿ ಇದೆಲ್ಲ ಅರ್ಧ ಬೆಲೆಗೆ ಸಿಗ್ತಾವಲ್ಲ, ಅದೆಲ್ಲ ಇಂಥ ಜಾಗಗಳಿಂದ ಬಿಚ್ಚಿರೋವೆ. ಇಲ್ಲಿ ನೋಡಿ ಸರ್, ಇಲ್ಲ ಇಲ್ಲಿ ನೋಡಿ ಬಿಸ್ಲೇರಿ ವಾಟ್ರು, ಆಫೀಸಿಂದ ಬಂದಿರೋ ಬಿಸ್ಲೇರಿ ವಾಟರ್ ಇದು. ರಾತ್ರಿ ಎಣ್ಣೆ ಹೊಡಿ. ಎಷ್ಟು ಬಾಟ್ಲ್ ಇದೆ ನೋಡಿ, ಒಂದೆರಡಲ್ಲ. ಅವ್ರಿಗೆ ಕೊಡೋಣ ಸರ್, ಇವಾಗ ಮೇಲೆ ಹೋಗ್ತೀವಲ್ಲ. ನಿಮ್ದೇ ನೀರು, ಅವ್ರದ್ದೇ ನಿಮ್ದೇ ನೀರು ಅಂತ ಕೊಡೋಣ. ಏನಾಗಲ್ಲ ಕೊಡ್ರಿ, ನೀರೆಲ್ಲ ಎಕ್ಸ್ಪೈರಿ ಆಗಲ್ಲ, ನಡೀರಿ. ಎಲ್ಲ ಅವ್ರಿಗೆ ಕೊಡೋಣ. ಓಕೆ, ಅಲ್ಲಿ ಅಲ್ಲಿಗಿಂದ ಬಂದಿರೋದು ಡಿಸೆಂಬರ್ ಅಲ್ಲಿ ಡ್ರೈವರ್ ತಗೊಳ್ಳಿ ಸರ್, ಇದ್ರಲ್ಲಿ ಹಾಕಿಟ್ಕೊಳ್ಳಿ ಸರ್. ಇಲ್ಲ ಎತ್ಕೊಬೇಡಿ. ಅದು ತಗೊಂಬನ್ನಿ. ಏನು ಆ ಬಾಟಲ್ಸ್ ಅದು ಬಿಟ್ಬಿಡಿ. ಅಲ್ಲ, ಅದನ್ನು ಒಳಗಡೆ ಕೊಡೋಣ. ಅವ್ರು ಅಲ್ಲಿಂದ ಬಂದಿರೋದು ಅದು. ನೋವು ಹೇಳ್ದಂಗೆ ಕುಡ್ಕೋತಾರೆ, ನಡೀರಿ ಸರ್. ಅದನ್ನ ಬೇರೆ ಒತ್ಕೊಂಡು ಹೋಗ್ಬೇಕು ಇವಾಗ. ರಘುಪತಿ ಭಟ್ ಪೊಲೀಸ್ ಸ್ಟೇಷನ್ ಅದು ಅದೇ ಥರ ನೀವು ನೋಡ್ದಂಗೆ ಯಾರು ಏನಾಯ್ತು? ಸರ್ ಇನ್ನೂ ಅಂಡರ್ ಗ್ರೌಂಡ್ ಏನಾದ್ರು ಇದೆಯಾ ನೋಡಿ. ಇಲ್ಲ ಉಂಡಿಲ್ಲ. ಹಾಂ, ಒಂದೆರಡು ಮಾತು ಹೇಳಿ ಮತ್ತೆ ಒಳಗಡೆ ಬಂದು. ಅಷ್ಟೇ ಒಳಗಡೆ ಹೋಗೋಣ. ಡೈರೆಕ್ಟ್ ಆಗಿ ಹೋಗೋಣ. ತಗೊಂಬನ್ನಿ, ಅದು ಒಳಗಡೆ ಇಲ್ಲ ಲ್ಯಾಗ್ ಆಗೋದು ಬೇಡ. ಅಲ್ಲ, ಅದು ಬಾಟ್ಲನ್ನು ಸ್ಟೇಷನ್ಗಳು ತುಂಬ ಇದೆ ಸರ್. ಎತ್ಕೊಂಡು ಹೋಗ್ಬಿಟ್ಟು ಟೇಬಲ್ ಮೇಲೆ ಇಟ್ಟು ಮಾಡೋಣ. ಅದಲ್ಲ ನೋಡಿ ವೀಕ್ಷಕರೇ, ನೋಡಿ ವೀಕ್ಷಕರೇ, ಈಗೆಲ್ಲ ಗಾಡಿಗಳೆಲ್ಲ ತಾವೆಲ್ಲ ನೋಡಿದ್ದೀರಾ. ಸಾರ್ವಜನಿಕರು ನಿಮ್ಮದ ತೆರಿಗೆ ಹಣದಿಂದ ಈ ಗಾಡಿಗಳು ತೆಗೆದುಕೊಂಡಿರೋದು. ಇನ್ನೇನು ಅವ್ರದ್ದು ಜೋಪಿಂದ ಏನು ಕೊಟ್ಟಿಲ್ಲ. ಅಧಿಕಾರಿಗಳಾಗಿರ್ಬೋದು, ಇಲ್ಲ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ವಿಧಾನಸೌಧದಿಂದ ಇನ್ನೊಂದರಿಂದ ಅವ್ರ ಜೋಪಿಂದ, ಅಂದ್ರೆ ವಿಧಾನಸೌಧದಿಂದ ವಿಧಾನಸೌಧಕ್ಕೆ ಹೋಗುತ್ತೆ. ಹಾಗಾಗಿ ಇವ್ರ ಜೋಬಿಂದ ಏನು ತೆಗೆದುಕೊಂಡ್ ಬಂದಿಲ್ಲ. ನಮ್ಮ ಗಾಡಿಗಳನ್ನ ಯಾವ ಮಟ್ಟಕ್ಕೆ ಗಾಡಿಗಳನ್ನ ಮೈಂಟೈನ್ ಮಾಡಿದ್ದಾರೆ, ಯಾವ ಮೂಲೆಗೆ ಬಿಸಾಕಿದ್ದಾರೆ. ನಮ್ಮ ಬಡವರ ಬಗ್ಗರಿಗೆ ಕಾರ್ ಇಲ್ಲ ಅಂತ ಎಷ್ಟೋ ನೂರಾರು ಜನ ಅಳ್ತಾ ಇದ್ದಾರೆ. ಈ ಗಾಡಿಗಳನ್ನ ಯಾವ ಮಟ್ಟಕ್ಕೆ ಕಾಲ್ ಮಾಡಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ವೀಕ್ಷಕರೇ. ಈಗ ಅಧಿಕಾರಿಗಳ ಹತ್ರ ಹೋಗೋಣ. ಅದಕ್ಕೆ ಏನು ಕಾರ್ಯಾಲಯ GST ಆಫೀಸ್ ಕೋರಮಂಗಲ ನೋಡೋಣ. 8ನೇ ಬ್ಲಾಕ್. 8ನೇ ಬ್ಲಾಕು. ಇಲ್ಲಿ 4-5 ಬ್ಲಾಕ್. ಭಗವಂತರು ಇವ್ರೇನ್ ಮಾಡ್ತಾ ಇದ್ರು, ಅಧಿಕಾರಿನ ನೋಡ್ಕೊಂತ ಇದಾರೋ ಇಲ್ಲ ಕತ್ತೆ ಮೇಯಿಸ್ತಾ ಇದಾರೋ ಕೇಳಿಬಿಡೋಣ. ನಡೀರಿ ಅಧಿಕಾರಿಗಳ ಹತ್ರ ಹೋಗೋಣ. ಇದು ಯಾರು ಮೈಂಟೆನೆನ್ಸ್ ಇದ್ದ ನೋಡೋಣ. ಈಗ ಮನೆ ಟ್ಯಾಕ್ಸ್ 1 ಲಕ್ಷ ಒಂದೇ ಕಡೆ ಇಲ್ಲ. ಯಾವ ಕಡೆ ಸರ್? ಅಧಿಕಾರಿ ಹತ್ರ 1 ಲಕ್ಷ ನನಗೆ ಟ್ಯಾಕ್ಸ್ ಹಾಕಿದ್ದಾರೆ, ಮನೆ ಟ್ಯಾಕ್ಸ್. ಸರ್, ಯಾರ ಸ್ಟಾಪ್ ಇಲ್ಲಿ? ಎಲ್ಲರೂ ಸ್ಟಾಪ್ ಅನ್ನ ನೀವೆಲ್ಲ ಸ್ಟಾಪ್ ಅನ್ನ ಸರ್? ಏನೋ ಮುಂದೆ ಇತ್ತು. ಏನಾದ್ರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ವಾ? ಸರ್ಕಾರಿ ದಾಖಲೆಗಳು ನಿಮ್ಮ ಕೈ ಸಿಗ್ತಾ ಇದೆಯಲ್ವಾ? ID ಕಾರ್ಡ್ ಇದೆ. ಮನೆ ಹೋಗಿ ಇವತ್ತು ಜಾಯ್ನ್ ಆಗಿದೆ. ID ಕಾರ್ಡ್ ಜೊತೆ ಬರಬೇಡಿ. ನಿಮಗೆ ಏನು ಡ್ರಾನಲ್ಲಿ ಇಟ್ಕೊಳ್ಳೋಕೆ ಅಥವಾ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಇರೋದು? ಇಲ್ಲ ಅದು ನೆಟ್ವರ್ಕ್ ಇಶ್ಯೂ ಕರೆಕ್ಟ್ ಆಗುತ್ತಿದೆ. ಇದಾಗ್ಬಿಡುತ್ತೆ, ವೆಂಡೋಗ್ಬಿಡುತ್ತೆ. ಇಲ್ಲಿ ನೆಟ್ವರ್ಕ್ ಇಲ್ಲ, ಝೂಮರ್ಗಳು ಹಾಕಿರ್ತಾರೆ. ಜಾಮರ್ ಹಾಕಲ್ಲ. ಬನ್ನಿ ಸರ್. ನಿಮ್ದು ಹತ್ತ ಇದೆಯಾ? ಬೆಂಗಳೂರು ಪೇಜ್ ಮಾಡ್ತಾ ಇದ್ರೆ ಒಂದ್ಸಕ್ ಬಿಡಿ. ಬೆಂಗಳೂರು ಪೇಜ್ ಸರ್ ನಿಮ್ದು? ಇದು ಯಾರ್ದು ಮೊಬೈಲ್ ಇದು? ಸರ್ ಇಲ್ಲ, ಬೆಂಗಳೂರು ಅಲ್ಲ ಮೇಡಮ್, ಎಲ್ಲರಿಗೂ ಐಡಿ ಕಾರ್ಡ್ ಸ್ಟಾಫ್ ಯಾರು ಇದ್ಯಾರು ಅಂತ ಗೊತ್ತಾಗ್ಬೇಕಲ್ಲ. ನಾವು ಯಾರನ್ನ ಕೇಳೋದು? ನಾವು ಕಳಿಸಿರೋದು ಅದ್ರಲ್ಲಿ ಏನಿದೆ, ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರಿಗೂ ಇರ್ಬೇಕು ಅಂತ ಇದೆ. ನಿಮ್ಗೆ ಯಾವ ಕಡೆ ಮನೆ ಕಳಿಸಿ, ಅದನ್ನು ರಜಾ ಹಾಕ್ಬಿಟ್ಟು ಇವತ್ತು ಫಸ್ಟ್ ನೀವೇ ಹಾಕಿಲ್ಲ ಬಿಡಿ. ಹೇಳೋರು ಫಸ್ಟ್ ಸರಿ ಇರ್ಬೇಕು ಮತ್ತೆ ತಾನೇ. ಮೇಡಮ್, ಈಗ ವೆಹಿಕಲ್ಸ್ ಇನ್ಚಾರ್ಜ್ ಯಾರು ಮೇಡಮ್? ಕೇಳಿ ಕೇಳಿ. ಈಗಲೇ ಏನು ರಾಮನ್ ಭೋಜನ ಮಾಡ್ತಾ ಇದ್ರ ಇಷ್ಟೊತ್ತು 5 ಗಂಟೆ ಅಂತ? ಈಗ ಲಂಚ್ ಟೈಮ್ ಅಲ್ಲ, ಈಗ 5 ಗಂಟೆಗೆ. 5 ಗಂಟೆ ಲಂಚ್.
ಯಾಕೆ ಮೇಡಮ್? ಹೇಳೋದಕ್ಕೂ ರೀತಿ ನೀತಿ ಇರ್ಬೇಕು ಮೇಡಮ್. ಯಾರೇ ಒಬ್ರು ಐಡೆಂಟಿಟಿ ಇಸ್ಕೊ ಇದು ಗೌರ್ಮೆಂಟ್ ಕಚೇರಿ ಅಂತಾರೆ ಮೇಡಮ್. ಬನ್ನಿ ಮೇಡಮ್, ತಾವು ನಿಮ್ ಪಾದ ಮುಂದೆ ಇಟ್ಕೊಂಡ್ ಬನ್ನಿ ಮೇಡಮ್. ಲೈವ್ ಆಗ್ತಾ ಇದೆ ಮೇಡಮ್. ಸರ್ ಈಗ ಸರ್ ಇದು ವೆಹಿಕಲ್ ಇನ್ಚಾರ್ಜ್ ಯಾರು ಕೇಳಿ ಅಲ್ಲ ಸರ್, ಒಂದ್ ನಿಮಿಷ, ಇದು ಸೋಷಿಯಲ್ ಆಡಿಟ್ ಕಮ್ ಇದು ಮಾಡ್ತಾ ಇರೋದು. ಸರ್ ಬನ್ನಿ ಮೇಡಮ್. ನೀವು ಹೇಳಿದ್ರಲ್ಲ ಈಸಿಯಾಗಿ ಊಟ ಮಾಡ್ತಾ ಇದ್ರಿ ಅಂತ, ಅದನ್ನೆಲ್ಲ ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡೋದು ಬಿಟ್ಬಿಡಿ. ನೀವು ಆಕ್ಷನ್ ತಗೊಂಡಿದ್ದೀರಾ ಅದ್ ಹೇಳಿ. ಅಲ್ಲ ನೋಡಿ ಮೇಡಮ್ ಅವರೇ ತಿರ್ಗಾ ಬರ್ತೀವಿ. Maybe after 2 days. Please ensure that everybody is wearing ID card. And they should not attend or sit anywhere. ಈಗ ನಾನು ಅಲ್ಲಿ ಕೂತ್ರೆ ಹೆಂಗೋ ಗೊತ್ತಾಗುತ್ತೆ ನಾನು ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ? ಬ್ರೋಕರ್ಸ್ ಇವರು ಬರೀ ಇದು ಯಾರು ಪಬ್ಲಿಕ್ ಇಲ್ಲಿ ಹಣ ಕೇಳ್ತಾ ಇದ್ರೆ ದಯವಿಟ್ಟು ಓಪನ್ ಆಗಿ ಹೇಳಿ, ಯಾಕಂದ್ರೆ ಲೈವ್ ಹೋಗ್ತಾ ಇದೆ. ಕೆಲಸ ಮಾಡಿಸ್ಕೊಳಕ್ಕೆ ಯಾರು ಕೇಳ್ತಾ ಇದ್ರೆ ಏನ್ ಸರ್ ಕೇಳ್ತಾ ಇದಾರೆ ನಿಮ್ಗೆ ಏನಾದ್ರು? ಸರಿ ಓಕೆ, ನಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ, ಹಾಗಾಗಿ ನಂಬ್ತೀವಿ ನೀವು ಹೇಳಿದ್ದು. ಭ್ರಷ್ಟಾಚಾರ ಊಟ ಮಾಡ್ತಾ ಇದ್ದೀರಿ 4 ಗಂಟೆಗೆ. ನೀವು ಅರ್ಜೆಂಟ್ ಅದು ಮಾಡಿ. ಅಲ್ಲ ಅರ್ಜೆಂಟ್ ಅಲ್ಲ ಸರ್, ನೀವು ಸೋಷಿಯಲ್ ಆಡಿಟ್ ಆಮೇಲೆ ಮಾಡಿ. ಅವ್ರು ಇರ್ತಾರೆ, ಎಲ್ಲೂ ಹೋಗಲ್ಲ. 7 ಗಂಟೆ ನೀವು ಅನ್ಕೋತೀರ ಅಷ್ಟೇನೆ. ಅಲ್ಲ, ಅದು 5 ಗಂಟೆ ಇದೆ. ಆಯ್ತು ನಡಿ ಲಿಫ್ಟಲ್ಲ ಲಿಫ್ಟಲ್ಲಿ ಬೇಡ ಬನ್ನಿ. ಅಲ್ಲ, ಆ ಕಡೆ ಇರೋದು ಅನ್ಸುತ್ತೆ. ಇಲ್ಲ 4th ಫ್ಲೋರ್ ನಲ್ಲಿ ಅಂತ ಹೇಳಿ ಇಲ್ಲೇನಾ ನೆಕ್ಸ್ಟ್ ಬಿಲ್ಡಿಂಗಾ? ಕೇಳಿ ಅವರಿಗೆ ಯಾರಿಗಾದ್ರು. ಸ್ಟಾಫ್ ಕೇಳಿ ಸರ್. ಹೇಳ್ತೀನಿ. ಕೇಳಿ ಕಮಿಷನರ್ ನೀವು ಫಸ್ಟ್ ಕೇಳಿಸ್ಕೋಬೇಕು ನಾವೇನು ಹೇಳ್ತೀವಿ ಅಂತ. ಫಸ್ಟ್ ಅರ್ಜೆಂಟ್ ನಮಗಿಲ್ಲ, ನಿಮ್ಗಿರ್ಬೋದು. ಕಮಿಷನರ್ ಯಾರು ಗೊತ್ತಾ? ಆಯುಕ್ತರು. ಇವ್ರು ಆಯುಕ್ತರ ಎಲ್ಲಿ ಒಳಗಿರೋರು ಯಾರು? ಏನವರು? ಏನದು AC ಅಂದ್ರೆ ಏನು? ನಾವೇನು ಕೇಳಿದ್ದು? ಯಾಕೆ ಅಷ್ಟು ಅರ್ಜೆಂಟ್ ಇದೆ ನಿಮಗೆ? ಎಲ್ಲಿ ಯಾವ ಫ್ಲೋರಲ್ಲಿ? 4th ಫ್ಲೋರ್. ಫೋರ್ತು ಇಲ್ಲ ಮೇಲೆ. ಓಕೆ, ಇದ್ದಾರೆ ಬನ್ನಿ. ಜಾಮರ್ಗಳು ಹಾಕಿದ್ದಾರೆ, ಎಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ. ಜಾಮರ್ ಇಲ್ಲ, ಜಾಂಬರ್ ಇರಲ್ಲ ಸರ್. ಇಲ್ಲ ಬಾಟಲ್ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿಕ್ಕೆ ಹೇಳ್ತೀರಲ್ಲ. ನೋಡಿ ಸರ್, ಏನ್ ಗೊತ್ತಾ, ನಿಮ್ಗೊಂದು ಗಮನಕ್ಕೆ ಹೇಳೋಣ. ನಿಮ್ಗೆ ಈಚೆ ಕಡೆ ನಿಮ್ ಸೆಕ್ಯೂರಿಟೀಸ್ ಏನ್ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಬನ್ನಿ ಮೇಲೆ ಅಲ್ಲ, ನಿಮ್ಗೆ ಹೇಳ್ಕೊಂಡ್ ಬರ್ತೀನಿ, ಆನ್ಸರ್ ಮಾಡಿ ಅಂತೆಲ್ಲ ಹೇಳ್ತಾರೆ. ನಿಮ್ ಗಮನಕ್ಕೆ ಟೈಮ್ ಟು ಆನ್ಸರ್. ಅಲ್ಲ, ಯು ಆರ್ ಆನ್ಸರಬಲ್ ಫಾರ್ ಆಲ್ ದಿಸ್ ಥಿಂಗ್ಸ್. ಕನ್ನಡ ಬರಲ್ವಾ? ಕನ್ನಡ ಬರಲ್ಲ ಸರ್. ಇರುತ್ತೆ, ಬನ್ನಿ ಸರ್. ಅಲ್ಲ, ಐ ಡೋಂಟ್ ಹ್ಯಾವ್ ಟೈಮ್ ಅಂತ ವಿಚಾರ ನಿಮಗೆ ಏನ್ ಗೊತ್ತಾ ಸರ್, ನಿಮ್ಗೆ ಹೇಳಲಿಕ್ಕೆ ಬರ್ತಾ ಇರೋದು ನೀವು ಆನ್ಸರ್ ಮಾಡಿ ಅಂತ ಅಲ್ಲ. ಅಲ್ಲಿ ಬಾಟ್ಲುಗಳು ಸಮನ್ ಹ್ಯಾಸ್ ಟು ಆನ್ಸರ್. ಇದೆಲ್ಲ ಕಾರ್ಗಳಲ್ಲಿ GST ನಾನು ಬೇರೆ ಅರ್ಧ ಕಾರಲ್ಲಿ ಎತ್ಕೊಂಡು ಬೈಬಲ್ ಇದೆ. ನೀವು ಅದು ಪ್ರೂಫ್ ಸಮೇತ ಇದೆ. ನೀವು ಏನು ಗಾಡಿ ನಂಬರು ಗಾಡಿಯಲ್ಲಿ ತಗೊಂಡಿದ್ದೆಲ್ಲ ಕೊಟ್ಟು ಯಾವ ಆಫೀಸ್ ಅಂತ ಏನೋ ಗೊತ್ತಾಗ್ಲಿಲ್ವಾ? ಅದು ಇನ್ವೆಸ್ಟಿಗೇಷನ್ ಮಾಡಿ ಗಾಡಿ ಮೂಲೆಗೆ ತಗೋಬರ್ತಾರೆ. ನೋಡ್ಬೇಕು ಈಗ ನೀವು ಹಾಕೊಂಡು ಹೋಗ್ರೆ ನಿಮ್ಮ ಕಾಂಪೌಂಡ್ ಒಳಗಡೆ ನಿಮ್ ಕಾಂಪೌಂಡ್ ಡಿಸ್ಕಾರ್ಡ್ ಮಾಡಿರೋ ವೆಹಿಕಲ್ಸ್ ಇದೆಯಲ್ಲ, ಅದೇನು ಅದ್ರ ಬಗ್ಗೆ ಏನು ಗಮನ ಹರಿಸೋ ಇದಿಲ್ವಾ, ಐಡಿಯಾ ಇಲ್ವಾ? ಬನ್ನಿ ಸರ್. ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಅಂತೀರಾ? ಯಾವ್ದೋ ಕಾರಲ್ಲಿ, ಗವರ್ಮೆಂಟ್ ಕಾರಲ್ಲಿ ಬಾಟ್ಲ್ ಇದೆ ಅಂತ. ಯಾವ್ದೋ ಕಾರ್ ಅಲ್ಲ ಸರ್, ಸುಮಾರು ಕಾರ್ಗಳಲ್ಲಿ ಸ್ಟೀರಿಯೋ ಸಿಸ್ಟಮ್ಸ್ ಮಿಸ್ ಆಗಿದೆ. ಅಲ್ಲ, ನಿಮ್ಮ ಪ್ರಿಮಿಸಸ್ ಅಲ್ಲಿರೋ ಕಾರ್ಗಳನ್ನ ನಾವೇ ಮಾತಾಡ್ತಾ ಇರೋದು. ಎಲ್ಲೋ ಇರೋ ಕಾರ್ ನಮ್ದು 2 ಇಶ್ಯೂ ಇದೆ. ಸರ್, ಇಡೀ ಬಿಲ್ಡಿಂಗ್ ನಿಮ್ಮೊಬ್ರಿಗೆನಾ? ಸರ್, ತಾವು ಗೊತ್ತಾಗ್ಲಿಲ್ಲ ಸರ್. ನಾನು ID ಕಾರ್ಡ್ ತೋರಿಸಿ. ಅಲ್ಲ ಸರ್, ಲಂಚ ಮುಕ್ತ ಕರ್ನಾಟಕ. ಬನ್ನಿ ಸರ್, ಬನ್ನಿ. ಒಬ್ಬರಿಗೆ ಇರಬೇಕಾಗುತ್ತೆ. ಯಾರು 4ನೇ ಫ್ಲೋರ್ ಬಂದ್ಬಿಡಿ ಸರ್. ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಹೇಳಿರಿ. ಇವನ್ ಹೇಳಿರಿ. ನಾವು ಹೋಗ್ತೀವಿ ಬಿಡಿ ಸರ್. ಓಕೆ, ಥ್ಯಾಂಕ್ ಯು. ಕರೆಕ್ಟ್ ಅಲ್ಲಿ ಯಾರೋ ಹೇಳಿದ್ರು ಎತ್ಕೊಳ್ತೀವಿ ನೋಡಿ. ಆಫೀಸ್ ಬನ್ನಿ, 4ನೇ ಫ್ಲೋರ್. ಬಂದೇ ಬಿಟ್ರಾ? ಅಯ್ಯೋ, ಬಂದ್ಬಿಟ್ರೆ ನಮ್ಮಿಂದ ಮುಂಚೆ ಬನ್ನಿ. ಮಾತಾಡಿ, ನೀವೇ ಮಾತಾಡಿ.
ಎಲ್ಲಿ ಹೊರಗಡೆ ಮಾತಾಡಬೇಕಾದ್ರೂ ಪರವಾಗಿಲ್ಲ ನಮಗೆ. ಜಾಯಿಂಟ್ ಕಮಿಷನರ್ ಅವ್ರ ಹತ್ರ ಮಾತಾಡ್ಬೇಕಿತ್ತು ಸರ್. ಏನು ಸಮಾಚಾರ? ಇಲ್ಲಿ ನೋಡಿ, ಇಲ್ಲಿ ಒಂದು ಅಲ್ಲ, ಒಂದು ನಿಮಿಷ. ಜಾಯಿಂಟ್ ಕಮಿಷನರ್ ಮೊದಲನೇ ವಿಚಾರ ಸಿಟಿ ಅವರು ಜಾಯಿಂಟ್ ಕಮಿಷನರ್ ಸರ್ ಮಾತಾಡ್ತಾರೆ. ಏನಾಗಬೇಕು ಹೇಳಿ ಸರ್. ಸಿಟಿ ಅಂದ್ರೆ ಅಫಿಷಿಯಲ್ ಅಲ್ವಾ ಸರ್? ಹಿಂಗೆ ನಾನೇನು ಹೇಳಿದೆ? ನೀವು ಬನ್ನಿ, ಅಲ್ಲೇ ಮಾತಾಡೋಣ. ಏನು ವಿಚಾರ ಹೇಳಿ ಸರ್. ನಾವು 10 ಜನ ಸರ್ ಅಲ್ಲಿ ಆನ್ಲೈನ್ ಮೀಟಿಂಗ್ ಇದೆ. ಸರಿ ಹೇಳಿ ಸರ್, ಲ್ಯಾಗ್ ಮಾಡಬೇಡಿ, ಹೇಳಿ ಏನು ಏನು ಆನ್ಲೈನ್ ಮೀಟಿಂಗ್ ನಡೀತಾ ಇದೆ, ಅಲ್ಲಿ ಏನಿದೆ ಹೇಳಿ. ಈಗ 2 ವಿಚಾರಕ್ಕೆ ಬಂದಿದ್ದೀವಿ ನಾವು. ಒಂದು ಇದು ತೋರಿಸ್ತಾ ಇದ್ದೀವಿ ನಿಮ್ಮ ಪ್ರಿಮೈಸಸ್ ಒಳಗಡೆ ರೆಕಾರ್ಡ್ ಯಾಕೆ ಮಾಡ್ಬೋದು. ಮಾಡ್ತೀರಾ? ನೀವು ಮಾತಾಡಿ. ಅಫಿಷಿಯಲ್ ಆಗಿ ಹೆಂಗ್ ಮಾಡ್ತೀರಾ? ಅಲ್ಲ ಸರ್, ನಿಮ್ಗೆ ವಿಚಾರ ತಿಳಿಸಿ ನೋಡಿ ಸರ್, ಇದೆಲ್ಲ ಓಕೆ. ಲೈವ್ ನಾನು ಮಾತಾಡಲ್ಲ, ಲೈವ್ ಮಾಡ್ತಾರೆ, ನಾವು ರೆಕಾರ್ಡ್ ಮಾಡ್ತಾ ಇಲ್ಲ, ಲೈವ್ ಮಾಡ್ತಾ ಇಲ್ಲ. ಸಿಸಿ ಕ್ಯಾಮ್ರಲ್ಲಿ ನಾವು ಡಿವಿಯೇಟ್ ಆಗೋದು ಬೇಡ ಸರ್. ಈಗ ರೆಕಾರ್ಡ್ ಆಗುತ್ತೆ. ಓಕೆ, ಲೈವ್ ಅಲ್ಲಿ ಹೋಗ್ತಾ ಇದೆ. ಈಗ ಏನಂದ್ರೆ 2 ವಿಚಾರ ಇದೆ. ಒಂದು 100 ವೆಹಿಕಲ್ ಅಷ್ಟು ಅಲ್ಲಿ ಡಿಸ್ಕಾರ್ಡ್ ಆಗದೆ ಇರುವಂತಹ ವೆಹಿಕಲ್ಗಳು, ಐ ಥಿಂಕ್ ಸಮ್ ಆಫ್ ದಮ್ ಕ್ಯಾನ್ ಬಿ ಯೂಸ್ಡ್ ಈವನ್ ಟುಡೇ. ಯಾವುದೋ ಅನ್ಯೂಸ್ಡ್ ಐಟಮ್ಸ್ ನಿಮ್ಮ ಫಸ್ಟ್ ಹೇಳ್ಬಿಡ್ತೀನಿ ಸರ್. ಬಿಲ್ಡಿಂಗ್ ಟು ಕಂಟ್ರೋಲ್ ಬೈ ಅಡಿಷನಲ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಎನ್ಫೋರ್ಸ್ಮೆಂಟ್ IAS ಆಫೀಸರ್ಸ್. ಎಲ್ಲಿದೆ ಅದು ಬಿ ಬ್ಲಾಕ್ ಅಲ್ಲಿ ಇದೆ, 3rd ಫ್ಲೋರ್ಗೆ ಹೋಗ್ಬೇಕು. ಇಲ್ಲಿ ನಾವು ಕೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ನಾವು ಏನು ಮಾಡೋಕ್ಕಾಗಲ್ಲ. ಇದು ಡಿವಿಷನ್ ಆಫೀಸು. ಅಲ್ಲಿ 3rd ಫ್ಲೋರ್ ನಲ್ಲಿ IAS ಆಫೀಸರ್ ಇದ್ದಾರೆ, ಅನೀಸ್ ಕಣ್ಮಣಿ ಜಾಯ್ ಅಂತ ಹೇಳಿ. ಅವ್ರ ಹತ್ರ ಹೋಗಿ ವೆಹಿಕಲ್ ಬಗ್ಗೆ ಆಗಲಿ, ಅಲ್ಲಿ ನಿಲ್ಸಿರೋ ಇದು ಟ್ರಕ್ಗಳ ಬಗ್ಗೆ ಆಗಲಿ ವಿಚಾರಿಸ್ಬೋದು. ಟ್ರಕ್ ಬೇಡ ನಮಗೆ, ಅದು ಸೀಸ್ ಮಾಡಿರೋ ವೆಹಿಕಲ್ಸ್. ನಾವು ಹೇಳ್ತಾರೆ ವೆಹಿಕಲ್ಸ್ ಬಗ್ಗೆ. ಡಿಸ್ಕಾರ್ಡ್ ಅಂದ್ರೆ ಅವೆಲ್ಲ ಸ್ಕ್ರಾಪ್ ಇದಾವೆ. ಕಮಿಷನ್ ಆಫೀಸ್ಗೆ ಇಂಟಿಮೇಟ್ ಮಾಡಿದಾರೋ ಸ್ಕ್ರಾಪ್ ವೆಹಿಕಲ್ಸ್ ಸರ್. 15 ವರ್ಷ ಆದ್ಮೇಲೆ ಸ್ಕ್ರಾಪ್ ಮಾಡಬೇಕು. ಎಲ್ಲ ಒಂದೇ ವರ್ಷ ಅಥವಾ 2 ವರ್ಷನೇ ಮಾಡಿದ್ದಾರೆ. ಏನಾಗಿದೆ ಸರ್, 3 lakh or 15 years ಅಂತ ಇದೆ. 3 lakh ಕಿಲೋಮೀಟರ್ ಓಡಿದಾವೆ. ಟೋಟಲ್ ಆಗಿ 46 ವೆಹಿಕಲ್ ಸ್ಕ್ರಾಪಿಗೆ ಬಂದಿದ್ದಾವೆ. ಸರ್ ಈಗ ಸ್ಕ್ರಾಪಿಗೆ ಈಗ ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ನಿಮ್ಮ ಕಾಂಪೌಂಡ್ ನಲ್ಲಿ ಸೆಕ್ಯೂರಿಟಿ ಪ್ರಾಪರ್ ಆಗಿ ಕೆಲಸ ಮಾಡ್ತಿಲ್ಲ, ಅದನ್ನ ತಗೊಳ್ತೀವಿ. ಇನ್ಚಾರ್ಜ್ ಇಲ್ಲ. ಒಂದೇ ನಿಮಿಷ, ನಾನು ಅದನ್ನ ಹೇಳಿದೆ. ಸೆಕ್ಯೂರಿಟಿ ಆಗಲಿ, ಇಲ್ಲಿ ಸರೌಂಡಿಂಗ್ ಆಗಲಿ, ಈ ಬಿಲ್ಡಿಂಗ್ ಪ್ರಾಪರ್ಟೀಸ್ ಆಗಲಿ ಎಲ್ಲ ಅವರು IAS ನಾವು ಮೇಂಟೈನ್ ಮಾಡ್ತಾರೆ. ನಾವು ಇಲ್ಲಿ ಒಂದು ಡಿವಿಷನಲ್ ಆಫೀಸ್, ಸಂಬಂಧ ಇಲ್ಲ ಅಂತಲ್ಲ. ನಾವು ಬಿಲ್ಡಿಂಗ್ ಆಗಲಿ ಸೆಕ್ಯೂರಿಟಿಗಳಾಗಲಿ ಆಮೇಲೆ ನಾವು ಇಷ್ಟು ಜನ ಬಂದ್ರಲ್ಲ, ನೀವು ಸೌಜನ್ಯ ನಡ್ಕೊಂಡಿದ್ದೀರಾ? ನಾವೀಗ ಸರಿ ದಯವಿಟ್ಟು ಏನಿಲ್ಲ. ಅವ್ರು ಮಾಡಿದ್ದು ಈಗ ಅವರು ಮೀಟ್ ಮಾಡ್ಸೋದಕ್ಕೆ ಇವ್ರೇನ್ ಸೆಂಟ್ರಲ್ ಕೇಳಿ. ಆನ್ಲೈನ್ ಮೀಟಿಂಗ್ ಇದೆ ಆಯ್ತಾ ಸರ್. ನಮ್ದು ಡೈಲಿ ಕಲೆಕ್ಷನ್ ಆಗಬೇಕು. 1000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ. ಅದಕ್ಕೆ ಮೀಟಿಂಗ್ ನಡೀತಾ ಇದೆ. 5 ನಿಮಿಷಕ್ಕೂ ಮೀಟಿಂಗ್ ನಡೀತಾ ಇದೆ. ನಾನು ಕರ್ಕೊಂಡು ಹೋದ್ರೆ ನಿಮ್ಗೆ ಏನಾಗಲ್ಲ, ಕರ್ಕೊಂಡು ಹೋಗ್ತೀನಿ. ಅದೇನು ದೊಡ್ಡ ವಿಚಾರ ಅಲ್ಲ. ಒಂದು 5 ನಿಮಿಷ ಏನ್ ಲೆಕ್ಕಾಗಿದೆ ಅಂದ್ರೆ, ಇದೊಂದು ಮಾತಲ್ಲಿ ನಾವು ಹೊಡ್ತೀರಿ. ದೇವ್ರನ್ನ ಪೂಜೆ ಮಾಡೋ ಪೂಜಾರಿ ಕೇಳಿದಾಗ ನಿನ್ ಪೂಜಾರಿ ನೀವು ಅಲ್ಲಾಡ್ಸ್ಕೊಂಡ್ ಬಂದಂಗಿದೆ ನಂಗೆ ಲೆಕ್ಕ ಹಂಗಿದೆ. ಹೌದು ಸರ್, ಇದೆಲ್ಲ ಹೌದು ಸರ್, ಹೌದು ಸರ್. ಈಗ ಹೌದು ಸರ್, ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ ಸರ್. ಒಬ್ರು ಪೂಜಾರಿ, ನೀವು ಪೂಜಾರಿ, ನೀವು ಒಳಗಡೆ ಅದು ಬಿಡಿ ಸರ್. ಅದು ಬಿಡಿ, ತಿಳ್ಕೊಳ್ಳಿ. ನೀವು ಸರ್ಕಾರಿ ಅಧಿಕಾರಿ, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ನೀವು ಮಾತಾಡಿ ಸರ್. ಕರೆಕ್ಟ್ ಆಗಿದ್ದೀರಾ? ಕರೆಕ್ಟ್ ಆಗಿದ್ದೀನಿ. ನೀವು ಯಾಕೋ ಚಿಂತನೆ ಮಾತಾಡ್ತೀನಿ, ನಾನು ಸಾರ್ ಅಂತ ಕರೀತಾ ಇದ್ದೀನಿ. ಇನ್ನೇನು ಹೌದು ಸರ್. ಈಗ ಸರ್, ಮೂರನೇ ಫ್ಲೋರು ಬಿ ಬ್ಲಾಕ್. IAS ಆಫೀಸರ್ ಅಡಿಷನಲ್ ಕಮಿಷನರ್ ಆಯ್ತಾ. ಅಲ್ಲಿ ಹೆಚ್ಚು ಇರ್ತಾರೆ ಆದರ್ಶ್ ಅಂತ ಹೇಳಿ. ಫಸ್ಟ್ ಅವ್ರು ಮೀಟ್ ಮಾಡಿ ಅವ್ರು ಡೌಟ್ ಹಿಂಭಾಗ. ಓಕೆ ಸರ್, ಥ್ಯಾಂಕ್ ಯು. ಹಿಂಗೆ ಬನ್ನಿ ಸ್ಟೇರ್ ಕೇಸ್ ಅಂತ. ಈಗ ಐಡೆಂಟಿ ಕಾರ್ಡ್ ಇಲ್ಲ, ಕೆಲವರು ಹಾಕಿದ್ದಾರೆ, ಕೆಲವರು ಹಾಕಿಲ್ಲ. ಕೆಲವರು 5 ಗಂಟೆಗೆ ಹೋಗ್ತಾರೆ. ಇಡೀ 75% ಸ್ಟಾಫಲ್ಲೇ ಯಾರು ಐಡೆಂಟಿ ಕಾರ್ಡ್ಗಳು ಹಾಕಿಲ್ಲ ಇಲ್ಲಿ. ಅವರಿಗೆ ಅವಮಾನ.
ಅಯ್ಯಪ್ಪ ಒಂದು ನಿಮಿಷ ಇದೆ ನೋಡಿ, ಅಯ್ಯಪ್ಪ ಒಳಗಡೆ ಬಂದಾಗ ಸಮಯ ಸದ್ಯಕ್ಕೆ ಭಾರಿ ಕಮ್ಮಿ ಇದೆ. ಅಲ್ಲ ಅವ್ರೇನಾದ್ರು ಟೈಮ್ ಆಯ್ತು ಅಂತ ಹೊರಟು ಬಿಟ್ರೆ ಕಷ್ಟ. ಸೆಟ್ಲ್ಮೆಂಟ್ ಅಂತ ಹೌದಾ? ತುಂಬಾ ರಾಶಿಯಲ್ಲಿ ಅದೇನು ಅಂತ ಹೇಳಲ್ಲ ಅಷ್ಟೇ, ಲೈವಲ್ಲಿ ಹೋಗ್ತಿದೆ ಅದಕ್ಕೆ. ನಮ್ಮ ಮೇಲೆ ಏನು ಕತ್ತರ ಬಂದಿದೆ ಒಳಗಡೆ ಕಮಿಷನರ್ನ ಸರ್ಕಾರದ ರೆವೆನ್ಯೂ ಅಲ್ಲ ಸೆಟ್ಲ್ಮೆಂಟ್ ಆಗ್ಬೇಕು. ಹೌದು, ಡೇ ಎಂಡ್. ಅಲ್ಲ, ನಾವು ಅವ್ರಿಗೆ ಒಂದೇನು ಗೊತ್ತಾ, ಒಂದ್ಸತಿ ಬೆದರಿಸಿ ಕಳಿಸ್ಬಿಟ್ರೆ ಇನ್ನೊಂದ್ಸತಿ ಬರೋಲ್ಲ ಅನ್ನೋ ಉದ್ದೇಶ ಅವ್ರದ್ದು ಅಷ್ಟೇ, ಬೇರೆ ಏನಿಲ್ಲ. ಕೇಳೋಣ, ಅವ್ರಿಗೆ ಹೇಳಿದ ಜಾಗದಲ್ಲಿ ಹೋಗಿ ಕೇಳೋಣ. ಅವ್ರು ನಮ್ಮ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಮಾರಾಟ ಸರ್, ನೀವು ಇಬ್ಬರೇ ಮಾತಾಡಿ, ಯಾರು ಮಾತಾಡೋದಿಲ್ಲ. ಎಲ್ಲಿ ಈ ಅನ್ನದ ಎಷ್ಟನೇ ಫ್ಲೋರು? ಮೂರನೇ ಫ್ಲೋರ್. ಊರಲ್ಲಿರೋ ಭ್ರಷ್ಟಾಚಾರ ಯಾವುದ್ರಲ್ಲಿ ಭ್ರಷ್ಟಾಚಾರ ಹೈಯೆಸ್ಟ್ ಇದರಲ್ಲಿರೋದು. ಸರ್, ಇವರು ಎಡಿಷನ್ ಕಮಿಷನರ್ ಎಲ್ಲಿ? ಅಲ್ಲ ಹೆಂಗಲ್ಲ ಬಿಡ ನಡ್ರಪ್ಪ, ಇಲ್ಲಿ ಕಾಯ ಬರಲ್ಲ, ಬಿಡ್ಬೇಕು. ಇದ್ರೆ ನೋಡಿ ಬಂತು ಬಂತು ನೋಡಿ, ಬಂತು ಬನ್ನಿ. ಇದು ಫಾಸ್ಟ್ ಇರುತ್ತೆ, ಆಗುತ್ತೆ. ಶಕ್ತಿ ಇದ್ದರೂ ಹೋಗಿ ನಾನು ಇಲ್ಲ ಎಲ್ಲರೂ ಹೋಗೋದು ಬನ್ನಿ ಸರ್, ಆವಾಗ ಜಾಸ್ತಿ ಜನ ಇದ್ರು. ಇವೆಲ್ಲ ಜಾಸ್ತಿನೇ ಆಗತ್ತೆ. ಇಲ್ಲ ಇಲ್ಲ ಬನ್ನಿ ಬನ್ನಿ ಬನ್ನಿ, ಟೈಮ್ ನಡೀರಿ. ಆಗ್ತಲ್ಲ ಅದು. ಒಂದೆರಡು ವಿಚಾರ ಮಾತಾಡಬೇಕು. ಒಂದು, ನಿಮ್ಮ ಕಚೇರಿಯಲ್ಲಿ ಒಬ್ರಿಗೂ ಐಡೆಂಟಿ ಕಾರ್ಡ್ ಹಾಕೊಳ್ಳೋ ಇನ್ನೂ ಆ ಮನಸ್ಥಿತಿಗೆ ಯಾರು ರೀಚ್ ಆಗಿಲ್ಲ. ಸರ್ಕಾರ ರಿಪೀಟೆಡ್ಲಿ ನಮ್ಮ ರಿಕ್ವೆಸ್ಟ್ ಮೇಲೆ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡ್ತಾನೇ ಇದ್ದಾರೆ. ಸರ್ಕ್ಯುಲರ್ ನಿಮ್ಮ ಹತ್ರನೂ ಇದೆ ಅಂದ್ಕೊಂಡಿದ್ದೀನಿ, ಇಲ್ಲ ನಾವೇ ಕೊಡ್ತೀವಿ. ನಾವು ಬಂದಮೇಲೆ ಹುಡುಕ್ತಾರೆ. ಇದ್ದಾರಾ ಇವರು ಎಡಿಷನಲ್ ಕಮಿಷನರು? ಮೀಟಿಂಗ್ ಹೋಗಿದ್ದಾರಾ? ನೆಕ್ಸ್ಟ್ ಯಾರಿದ್ದಾರೆ ಅವರ ವಿಚಾರದಲ್ಲಿ? ಯಾಕಂದ್ರೆ ನಾವು ಒಂದಿಷ್ಟು ವಿಚಾರಗಳು ಹೆಸರು ಹೇಳಿದ್ದಾರೆ. ಇಟ್ ಗೋಸ್ ಆನ್ ಲೈವ್. ಆಕ್ಚುಲಿ ಇಟ್ ಗೋಸ್ ಆನ್ ಲೈವ್. ಅನೀಸ್ ಬನ್ನಿ ಕಣ್ಮಣಿ ಜಾಯ್. ಸರಿ ಬನ್ನಿ. ಅಥವಾ ಹೆಡ್ ಕ್ವಾರ್ಟರ್ಸ್ ಹೆಡ್ ಅಂತ ನಿಮ್ಮ ಇರ್ತಾರೆ, ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಇದೇ ಜಾಗಕ್ಕೆ ನನ್ನ ಜ್ಞಾಪಕ ಇದೆ. ಹೌದಾ? ಇಲ್ಲೇ ಇದೆಯಲ್ಲ ಅಡಿಷನಲ್ ಡಿಸ್ಟ್ರಿಕ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್. ಕಚೇರಿಯ ವಿವರ 305. ಸರ್ ಒಂದಿಬ್ಬರು ಬಂದು ಎಲ್ಲ ಮಾಡ್ತೀವಿ ಸರ್. ಎಲ್ಲ ಪರವಾಗಿಲ್ಲ ಸರ್, ನಾವು ಒಂದೇ ಒಬ್ಬರೇ ಮಾತಾಡೋದು. ಮಾತಾಡೋದು. ಅಲ್ಲ ಇಲ್ಲಿ ನಮ್ಮದು ಇರಲಿ ಸರ್. ಇಲ್ಲಿ ಯಾರು ಐಡೆಂಟಿ ಕಾರ್ಡ್ ಹಾಕಲಿಲ್ಲ, ಅವರು ಸಾರ್ ಒಬ್ಬರು ಹಾಕಲಿಲ್ಲ. ಇದು ಬಾಟಲಲ್ಲಿ ಎಲ್ಲಿತ್ತು? ಇದೆ ಸರ್. ಈಗ ನಮ್ಗೆ ಒಂದಿಷ್ಟು ಮಾಹಿತಿಗಳು ಬಂತು. ಏನಂದ್ರೆ ಅದಲ್ಲ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಮಾತಾಡಕ್ಕೆ ನನಗೆ ಯಾವ್ದು ಮೇಲಧಿಕಾರಿಗಳು ಮಾತಾಡ್ಬೇಕು. ಅವ್ರಿಲ್ಲ ಅಂತ ಅವ್ರು ಮೀಟಿಂಗ್ ಹೋಗಿದ್ದಾರೆ. ಸೊ ಹಂಗಾಗಿ ಅದೇನಿತ್ತು ಅಂದ್ರೆ ನಿಮ್ದು ಏನು ರೈಟಿಂಗ್ ಅಲ್ಲಿ ಕೊಡಿ, ನಾವು ಅದೇ ಸರ್, ನಿಮ್ ಗಮನಕ್ಕೂ ತಗೋಬೋದು. ಹಂಗೆ ರೈಟಿಂಗ್ ಏನಿತ್ತು ಅಂದ್ರೆ ಕೊಡಿ, ಟಪಾಲಿ ಸಬ್ಮಿಟ್ ಮಾಡಿ. ನಿಮ್ದೇನಿದೆ ನಾನು ಆಕ್ಚುಲಿ ನೀವ್ ಹಂಗೆಲ್ಲ ಪರ್ಮಿಷನ್ ಇಲ್ಲ ನೋಡಿ ಸರ್, ಇದು ನಿಮ್ಗೆ ಹೇಳ್ಬಿಡ್ತೀನಿ ಏನು ಅಂತ. ಮೊದಲ ಅದೇನೇ ಇರ್ಲಿ, ನೀವು ಅದನ್ನ ರೈಟಿಂಗ್ ಅಲ್ಲಿ ಕೊಡಿ. ನಾನು ನನ್ಗಿಂತ ಮೇಲಧಿಕಾರಿಗಳಿದ್ದಾರೆ, ಅವ್ರು ನಮ್ಮ ಹತ್ರ ಅದು ಮಾತಾಡ್ತಾರೆ. ತೋರಿಸ್ಬಿಟ್ಟೆ ಹೇಳಿ. ಅಲ್ಲ, ನಾನು ಅದನ್ನೇ ರೈಟಿಂಗ್ ನಲ್ಲೂ ಕೊಡ್ತಾ ಇದೀವಿ ಸರ್. ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾನು ಏನಾಗಿದೆ
ಆಗಿದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಈಸಿ ಆಗತ್ತೆ ಅಂತ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗುತ್ತೆ ಗೊತ್ತು, ಬಟ್ ಇಲ್ಲಿ ಏನಂದ್ರೆ ನಮ್ಮ ಮೇಲಧಿಕಾರಿಗಳು ಸರ್ ಅರ್ಥ ಆಯ್ತು, ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಈಸಿ ಆಯ್ತು, ಆಗುತ್ತೆ ರೈಟಿಂಗ್ ಅಲ್ಲಿ ಇದೆಯಲ್ಲ, ಸರ್, ಎಷ್ಟೊತ್ತಿಗೆ ರೈಟಿಂಗ್ ಅಲ್ಲಿ ಇದೆಲ್ಲ ಕೊಡಿ. ಎಷ್ಟೊತ್ತಿಗೆ ಬರ್ತಾರೆ ಅವರು ಹೆಡ್ ಆಫೀಸ್ ಮೀಟಿಂಗ್ ಹೋಗಿದ್ದಾರೆ, ಬರ್ಬೋದು, ಇವತ್ತು ಬರ್ತಾರಾ ಇಲ್ಲ? ಚೆಕ್ ಮಾಡ್ತೀನಿ ಈಗ 5:10 ಚೆಕ್ ಮಾಡ್ತೀನಿ. You will wait. ಅಲ್ಲ ನೀವು ವೆಯ್ಟ್ ಮಾಡಿ, ಬೇರೆ ಇಲ್ಲ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನು 4 ಜನ ಜೆಸಿಗಳಿದ್ದಾರೆ. ಸೊ ನಾನು ಅವ್ರಿಗೆ ಗಮನಕ್ಕೆ ತರ್ತೀನಿ, ಏನಾರ ಇತ್ತು ಅಂದ್ರೆ ನಾವು ಅದನ್ನ ರೆಕ್ಟಿಫೈ ಮಾಡ್ಕೊಂತೀವಿ. ನಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಈಗ ನಮ್ಮ ಹತ್ರ ನೋಡಿ ಒಂದು ಚೆಕ್ ಲಿಸ್ಟ್ ಇದೆ. ಇದು ನಿಮ್ಗೆ ಗೊತ್ತಿದ್ದಂಗೆ ನೀವು ಹಾಕೊಂಡಿದ್ದೀರ ಪುಣ್ಯಕ್ಕೆ ID ಕಾರ್ಡ್. ಅಲ್ಲ ಅದಿರ್ಲಿ, ಈಗ ನಾನು ನಿಮ್ಮ ಹತ್ರ ಮಾತಾಡಂಗೆ ಇಲ್ಲ. ಪೇಷನ್ಸ್ ಇದೆಯಾ ಇಲ್ವಾ? ನನಗೆ ತುಂಬಾ ಪೇಷನ್ಸ್ ಇದೆ, ಬಟ್ ನಾನ್ ಮಾತಾಡಂಗಿಲ್ಲ. ನಿಮ್ಗೆ ಒತ್ತಡ ಇದೆಯಾ ಕೆಲಸದ್ದು? ಮೇಲಧಿಕಾರಿ ಅಲ್ಲ, ಮೇಲಧಿಕಾರಿಗಳು ಮಾತಾಡ್ಬೇಕು, ನಾನ್ ಮಾತಾಡೋದು. ಯಾರು ಕೆಳಗೆ ಈಗ ನಾವು ಹೋಗಿದ್ದೆ ಅಡಿಷನಲ್ ಕಮಿಷನರ್ ಹತ್ರ ಹೋದ್ವಿ, ಅವ್ರಿಲ್ಲ. ನಾವೆಲ್ಲ ಹೋಗ್ಬೇಕು. ಅಲ್ಲ ಅದಕ್ಕೆ ಬಂದ್ಮೇಲೆ ಪರ್ಮಿಷನ್ ನಾನು ನಿಮ್ಗೆ ಅಡ್ರೆಸ್ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಮಾತು ಖಾರವಾಗಿ ಹೇಳಿ, ನೀವು ಸರ್ಕಾರದಿಂದ ಸಂಬಳ ತಗೊಳ್ಳೋರು, ನಿಮ್ಗೆ ಎಲ್ಲ ಬೇಕಾದ್ರೂ ಫೆಸಿಲಿಟಿ ಸಿಗುತ್ತೆ ಹೋಗಕ್ಕೆ. ನಾವು ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಹೇಳಿದ್ರೆ ನಮ್ಗೆ ಇದೇ ಕೆಲಸ ಸೇರಿಸ್ಕೊಂಡು ಮತ್ತೆ ಯಾವ ಭೇಟಿ ಆಗ್ಬೇಕು ಕೇಳಿ, ಅವರಿಗೆ ಬರ್ತಾರೆ. ಪರ್ಮಿಷನ್ ಇಲ್ದೇ ನಾನು ನಿಮ್ಮ ಹತ್ರ ಮಾತಾಡಕ್ ಆಗಲ್ಲ. ಅವ್ರು ಬರ್ತಾರೆ ಕೇಳಿ, ನಾವು ಕಾಯ್ತೀವಿ. ಹೇಳಿ ಅಲ್ಲ ನಾವು ಕಾಯ್ತೀವಿ. ಅಲ್ಲ ಕೇಳಿ ಸರ್, ಅದನ್ನೇ ಅವ್ರ ಮೀಟಿಂಗ್ ಹೋಗಿದ್ದಾರೆ, IAS ಆಫೀಸರ್ ಮೀಟಿಂಗ್ ಹೋಗಿದ್ದಾರೆ. ನಾನು ಹೇಳ್ತೀನಿ, ಹೇಳಿ ನಿಮ್ ಪ್ಲೀ ಏನಿದೆ ಹೇಳಿ. ಹೇಳ್ಲಿಕ್ಕೆ ಬರೋವಾಗ ಅವ್ರು ಮಾತಾಡ್ಬೇಕು ಅಂತ ಹೇಳಿ. ಹೌದು ಅದೇ ಹೇಳ್ತಾ ಇದಾರಪ್ಪ. ಸರ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್. ಇವಾಗ ಹೇಳಿ ಅಂತ ಹೇಳ್ತೀರಾ, ಅದಕ್ಕೆ ಹೇಳ್ತಿದೀವಿ. ನಿಮ್ಮ ಪ್ರೆಮಿಸಸ್ ನಲ್ಲಿ ಸಾಕಷ್ಟು ವೆಹಿಕಲ್ಸ್ ಸುಮ್ಮನೆ ವೇಸ್ಟ್ ಆಗಿ ಬಿದ್ದಿದೆ, ಸರ್ಕಾರಿ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಆ ಕಾರಣಕ್ಕಾಗಿ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಬಂದು ಚೆಕ್ ಮಾಡ್ಬೇಕಾದ್ರೆ ಡೋರ್ಸ್ ಎಲ್ಲ ಓಪನ್ ಇದಾವೆ, ಯಾವ್ದು ವೆಹಿಕಲ್ಸ್ ಲಾಕ್ ಆಗಿಲ್ಲ. ಸುಮಾರು 95% ಅಷ್ಟು ವೆಹಿಕಲ್ಸ್ ಯಾವ್ದು ಲಾಕ್ ಆಗಿಲ್ಲ. ಒಳಗಡೆ ಸ್ಟೀರಿಯೋ ಸಿಸ್ಟಮ್ಸ್ ಅವು ಇವೆಲ್ಲ ಇದೆಲ್ಲ ಮಿಸ್ಸಿಂಗ್ ಇದೆ. ಸಾಕಷ್ಟು ಗಾಡಿಗಳು ಸ್ಪೇರ್ ಪಾರ್ಟ್ಸ್ ಹೋಗಿದಾವೋ ಇಲ್ವೋ ಅಂತ ನಾವು ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗೆ ಒಂದೆರಡು ವೆಹಿಕಲ್ಗಳಲ್ಲಿ ಪಾನ್ ಪರಾಗು, ಈ ಬಿಯರ್ ಬಾಟಲ್ಸ್ ಇವೆಲ್ಲ ಇದೆ. ನಿಮ್ಮ ಸೆಕ್ಯೂರಿಟಿ ಅವರು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಏನಿದೆ ನನ್ನ ಮೇಲಧಿಕಾರಿಗಳಿಗೆ ಅದೇ ಅದನ್ನ ಹೇಳಿ ಅಂದ್ಬಿಟ್ಟು ನಿಮ್ಗೆ ಹೇಳ್ತಿರೋದು ಸರ್. ನಿಮ್ದು ತಪ್ಪು ಅಂತ ಅಲ್ಲ ಹೇಳ್ತೀವಿ, ಯಾಕಂದ್ರೆ ನಿಮ್ ಕೆಲ್ಸಗಳು ಬೇರೆ. ನಾನು ಸ್ವಲ್ಪ ಹೇಳೋದು ಕೇಳಿ ಸರ್, ನಿಮ್ ಕೆಲ್ಸಗಳು ಬೇರೆ ಇದೆ, ನಮಗ್ ಗೊತ್ತಿದೆ. ಅದನ್ನೆಲ್ಲ ನೋಡ್ಕೊಳ್ಳೋರು ಬೇರೆಯವರು, ಆ ಕೆಲಸ ಅವ್ರು ಸರಿಯಾಗಿ ಮಾಡ್ತಿಲ್ಲ ಅಂತ ನಿಮ್ಮ ಹತ್ರ ಬಂದು ಹೇಳ್ತಿರೋದು ನಾವು. ಅದೇನೈತು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಮತ್ತೆ ಇಲ್ಲಿ ಪ್ರಿಮಿಸಸ್ ನಲ್ಲಿ ಒಂದು ವೆಹಿಕಲ್ಸ್ ಯೂಸ್ ಇಲ್ಲ ಅಂತ ಹೇಳಿ ದಯವಿಟ್ಟು ಯೂಸ್ ಇಲ್ಲ ಅಂದ್ರೆ ಬೇಗ ಆಕ್ಷನ್ ಮಾಡಿ. ಏನಕ್ಕೆ ಅಂತ ಹೇಳ್ತೀವಿ, ನೀವು ಹೆಚ್ಚು ದಿವಸ ಅದನ್ನ ಇಟ್ಟಷ್ಟು ಅಲ್ಲಿ ಮಿಸ್ಸಿಂಗ್ ಆಗೋದು, ಮತ್ತೆ ಅದನ್ನ ಕಾಯೋದಕ್ಕೆ ಇನ್ನೊಬ್ರು ನೀಡೋದು, ಜಾಗ ವೇಸ್ಟ್ ಆಗೋದು, ಇವೆಲ್ಲ ಕೆಲವೊಂದು ಮಾನದಂಡಗಳಿರುತ್ತೆ, ಅದನ್ನ ಅನುಸರಿಸ್ಕೊಂಡು ನಾವು ಮಾಡ್ತಾ ಇದೀವಿ. ಸೊ ಅದಕ್ಕೆ ಎಲ್ಲ RTO ಪರ್ಮಿಷನ್ ತಗೊಂಡು ನಾನು ಮಾಡ್ತಾ ಇದ್ದೀನಿ. ಅದರ ಹತ್ರ ಇದೆ ಡೀಟೇಲ್ಸ್ ಯಾವ್ಯಾವ್ದು, ಅದೆಲ್ಲ ಇರೋದು ಇಲ್ಲಿ 2 ದಿನಗಳಿದೆ, 2 ವೆಹಿಕಲ್ ಇದೆ. ನೀವು ಮಾಡ್ತಿದ್ದೀರಾ ವಿಚಾರ, ಅದಲ್ಲ ನಾವು ಅದೆಲ್ಲ ಹೇಳ್ತಿರೋದು ಮಾಡ್ತೀವಿ ವಿಚಾರ. ಮಹೇಶ್ ಒಂದ್ ಸೆಕೆಂಡ್, ಏನು ಅಂತ ಹೇಳಿದ್ರೆ ನೀವು ಮಾಡ್ತಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ, ಅದು ದುಡ್ಡು ನಮ್ ತೆರಿಗೆ ಹಣ, ನಿಮ್ದು ನೀವು ತೆರಿಗೆ ಕಟ್ತಾ ಇದೀರ ಅಲ್ವಾ ಸರ್? ಆ ದುಡ್ಡು ಈಗ ನೀವು ಇವತ್ತು ಅದನ್ನ ಪ್ರಾಪರ್ ಆಗಿ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೆಲ್ ಮಾಡಿದ್ರೆ ಆಪ್ಷನ್ ಒಳ್ಳೆ ಪ್ರೈಸ್ ಹೋಗ್ತದೆ. ಇಲ್ಲಾಂದ್ರೆ ಗುಜರಿಗೆ ತಗೊಂಡು ಹಾಕ್ಬೇಕು ಅಲ್ವಾ ಸರ್? ಅದನ್ನೆಲ್ಲ ನಾವು ಮೇಲಧಿಕಾರಿಗಳ ಗಮನದಲ್ಲಿದೆ, ನಮ್ ಗಮನದಲ್ಲಿದೆ ಸರ್. ಈಗ ನೀವ್ ಹೇಳಿದ್ರಿ ಸೀಜ್ ಈಗ ಎಷ್ಟೋ ಗಾಡಿಗಳು ಗುಜ್ರಿಗೇನೋ ಮೋಸ ಆಗಿದೆ. ಗಾಡಿ ಸುಮಾರು ನಮ್ಗೆ ಗೊತ್ತಿದ್ದಂಗೆ ಒಂದು 20 ಗಾಡಿ ಗುಜ್ರಿಗೂ ಆಗಲ್ಲ, ಆ ತೂಕಕ್ಕೆ ಲೆಕ್ಕ ಅಷ್ಟಿಗೆ ಬರುತ್ತೆ. ಅದಕ್ಕೆ ಮುಂಚೆನೆ ಸೇಲ್ ಮಾಡಿ. ಈಗ ನಾವೆಲ್ಲ ಎಚ್ಚೆತ್ಕೊಂಡು ಸಾರ್ವಜನಿಕರು ನಮ್ ದುಡ್ಡು ವೇಸ್ಟ್ ಆಗ್ತಾ ಇದೆ ತೆರಿಗೆ ಕಟ್ಟೋದು. ಇವಾಗ ಏನೋ ಹೇಳಿದ್ರು ರೋಲೆಂಡ್, ಅದೇ ತರ ಎಲ್ಲಾರು ತೆರಿಗೆ ಕಟ್ಟಿರೋ ದುಡ್ಡು ಇದೆ ಸರ್. ತೆರಿಗೆ ಕಟ್ಟೋ ದುಡ್ಡಲ್ಲೇ ಗಾಡಿಗಳು ಬಂದಿರೋದು. ಹಾಗಾಗಿ ಇವತ್ತು ಗಾಡಿ ನಮಗ್ ಬೇಡ ಅಂದಾಗ ಆ ಕೂಡಲೇ ಈಗ ರವಿಕೃಷ್ಣ ರೆಡ್ಡಿ ಒಂದು ಇದರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರು, ಆದಷ್ಟು ಬೇಗ ಇದನ್ನ ವಿಲೇವರಿ ಮಾಡಿದ್ರೆ ಇದು ₹1 ಬರೋದು ₹2 ಬರುತ್ತೆ. ನೀವು ಇರಿ ಸರ್, ನೀವು ಸೇಲ್ ಮಾಡೋ ಪಡಕ್ಕೆ ಅದು 10 ಪೈಸಕ್ಕೂ ವ್ಯಾಲ್ಯೂ ಬರಲ್ಲ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಇಲ್ಲ ಅದು ಆಲ್ರೆಡಿ ಇದೆ, ನನಗೆ ಪ್ರೊಸೆಸ್ ಅಲ್ಲಿ ಇದೆ. ಏನಿದೆ ರೈಟಿಂಗ್ ಕೊಡಿ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅರ್ಹ ವ್ಯಕ್ತಿ ಎಲ್ಲ ಮಾತಾಡೋದಿಕ್ಕೆ. ಅದಕ್ಕೆ ಈಗ ನೀವು ಹೇಳಿದಿರಲ್ವಾ, ನಾಲೆಡ್ಜ್ ಇದೆ, ಬಟ್ ನಾನು ಮಾತಾಡಂಗಿಲ್ಲ. ಆಯ್ತು ಮಾತಾಡಕ್ಕಿಲ್ಲ, ಒಂದು ನಿಮಿಷ. ನಿಮ್ದು ಲೆಟರ್ ಅಲ್ಲಿ ಕೊಡಿ. ಆಯ್ತು ಲೆಟರ್ ನಿಮಿಷ. ಅದೇನೆ ಇದೇ ತರದ್ದು ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಆದೇಶ ಹೊರಡಿಸಿದ್ದಾರೆ. ಕುಡಿಯೋ ನೀರು, ಸೀನಿಯರ್ ಸಿಟಿಸನ್ಸ್ ಬಂದು ಕುತ್ಕೊಳ್ಳೋ ಜಾಗ, ಅದರ ಕೆಲವಿದೆ. ನಿಮ್ಮಲ್ಲಿ ಐಡೆಂಟಿ ಕಾರ್ಡ್ ಎಷ್ಟು ಜನ ಹಾಕೋತಾ ಇದ್ದಾರೆ? ಇಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಕೆಲಸ ಮಾಡ್ತಾ ಇರ್ತೀವಿ. ಇದು ಎನ್ಫೋರ್ಸ್ಮೆಂಟ್ ತಿಂಗು. ಸೊ ಹಾಗಾಗಿ ಆಫೀಸಲ್ಲಿ ಇದ್ದಾಗ ಎಲ್ಲರೂ ಒಂದು ಪಕ್ಕದ ಬಿಲ್ಡಿಂಗ್ ಹೋದ್ರೆ ಎಂಟೈರ್ ನೀವು ಕೇಳಿಸ್ಕೋಬೇಕು. ಯಾಕೆ ಪ್ರತಿಯೊಂದಕ್ಕೂ ಮಧ್ಯ ಹೇಳ್ತಿಲ್ಲ ನಿಮ್ಗೆ. ಅದನ್ನು ತಗೊಂಡ್ಬನ್ನಿ ಸರ್ ನಿಮ್ಮ ಸೀನಿಯರ್ ಗಮನಕ್ಕೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಿರೋದು ನಾವು. ಪಕ್ಕದ ಬಿಲ್ಡಿಂಗ್ ಹೋದ್ರೆ 100ಕ್ಕೆ 100 ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಅಲ್ಲಿಂದಾನೇ ಮಾನಿಟರ್ ಆಗೋದು. ನಾವು ಅಲ್ಲಿದ್ದು ಕೇಳಿದ್ವಿ, ಅಲ್ಲಿ ಯಾರು ಇನ್ಚಾರ್ಜ್ ಕೇಳಿದ್ರೆ ಇಲ್ಲಿಗೆ ತೋರಿಸ್ತಾರೆ.
ಥರ್ಡ್ ಫ್ಲೋರಿಗೆ ಹೋಗಿ ಬಿಲ್ಡಿಂಗ್ ಇನ್ಚಾರ್ಜ್ ಇಲ್ಲಿ IAS ಇದಾರಲ್ಲೇ ನಮ್ಗೆ ಡೆಸಿಗ್ನೇಷನ್ ಆಗಲಿಲ್ಲ ಏನಾಗುತ್ತೆ ಏನಾಗ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಈಗ ಅಲ್ಲಿ ಐಡೆಂಟಿಟಿ ಕಾರ್ಡ್ಗಳು ಎಲ್ಲ ಔಟ್ಸೋರ್ಸಿಂಗ್ ಇದ್ದಾರೆ. ಕೇಳಿದ್ರೆ ಇವತ್ತು ಬಂದೆ ನಿನ್ನೆ ಬಂದೆ ಅವ್ರಿಗೆ ಸ್ಯಾಲರಿ ಬರ್ತಾ ಇದೆ ಇಲ್ವಾ? ಅಂಡ್ ಸರ್ಕಾರದ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಯಾರ್ಯಾರು ಕೆಲಸ ಮಾಡ್ತಾರೆ ವೆದರ್ ಡೈರೆಕ್ಟ್ಲಿ ಎಂಪ್ಲಾಯ್ಡ್ ಬೈ ದಿ ಗವರ್ಮೆಂಟ್ ಆರ್ ಥ್ರೂ ಏಜೆನ್ಸಿ ಅದಷ್ಟು ಜನರಿಗೆ ಐಡೆಂಟಿಟಿ ಕಾರ್ಡು ಕಡ್ಡಾಯವಾಗಿ ಇರಬೇಕು ಮತ್ತೆ ಸೌಜನ್ಯವಾಗಿ ವರ್ತಿಸಬೇಕು ಸಾರ್ವಜನಿಕರು. ಇದೆಲ್ಲ ಒಂದಿಷ್ಟು ಮಾನದಂಡಗಳು ಇದೆಯಲ್ವಾ? ಅಲ್ಲಿ ನೀವು ಒಂದು ಬಿಡುವು ಮಾಡ್ಕೊಂಡು 15 ನಿಮಿಷ ಎಂಟೈರ್ ಇದ್ರಲ್ಲಿ ಹೋಗಿ ನೀವಂತಲ್ಲ ನಿಮ್ಮಲ್ಲಿ ಯಾರು ಈಗ IAS ಅಂತ ಹೇಳಿದ್ರೆ ನೀವು IAS ಅವರಿಗೆ ಹೇಳಿ ಇದನ್ನ ಕಮ್ಯುನಿಕೇಟ್ ಮಾಡಿ ಒಂದು ಮಾರ್ಕ್ ಇದು ಮಾಡಕ್ ಹೇಳಿ ಅವರಿಗೆ. ಅಲ್ಲ ಯಾಕೆ ನಾವು ಇದಕ್ಕೆ ಕೊಟ್ಟಿದ್ದೀವಿ ನಾವು ಮೇಲಧಿಕಾರಿಗಳಿರ್ತಾರೆ. ನಾನು ಏನು ಸರ್ ನೀವು ಏನು ಮಾತಾಡ್ಬೇಡಿ. ಇಲ್ಲ ನಮ್ಮ ಮರಾಠಿ ಸರ್ ಹೇಳ್ತಾರೆ ನೀವು ಮಾತಾಡಿ ಮಾಡ್ಬಿಡಿ ಅಂತ ನಾವು ಕೇಳಿಲ್ಲ. ಇವ್ರು ಏನ್ ಹೇಳ್ತಾರೋ ನಿಮ್ಮ ಮೇಲಧಿಕಾರಿ ಗುಣಮತಿರೋ ಅಷ್ಟು ಕೇಳೋ ಪೇಷನ್ಸ್ ಎಲ್ಲಾನು ಸೌಜನ್ಯವಾಗಿ ಕುಳಿಸಿ ಮಾತಾಡ್ತಾರಂತ. ನೀವು ಬೇಕಾದ್ರೆ ನಾವು ವಿಡಿಯೋ ಕೊಡು ಒಬ್ಬನ್ ಕಳ್ಸಿಕೊಡ್ತೀರಿ ವಿತೌಟ್ ಯೂನಿಫಾರ್ಮ್ ಸೌಜನ್ಯವಾಗಿ ಮಾತಾಡ್ಬಿಟ್ರೆ ನಿಮ್ಮ ಅದು ಈಗ ಇಲ್ಲ ನೀವೇ ಎಲ್ಲರೂ ಹತ್ರವಾಗಿ ಕೊಡ್ಬೇಡಿ. ಈಗ ನಿಮಿಷ ನಿಮ್ಗೆ ಅವಾಗ ಒಂದು ಸೂಕ್ಷ್ಮವಾಗಿ ನಮ್ಮ ಮರಾಠಿ ಸರ್ ಮಾತಾಡ್ಬೋದು. ನಿಮ್ಗೆ ಸಂಬಳ ಇದೆ ಕಾರ್ ಇದೆ ಎಲ್ಲ ಕೊಡ್ತಾರೆ. ನಮ್ಮ ಓನ್ ದುಡ್ಡಲ್ಲ ಬಂದು ಈ ಸರಿ ಮಾಡಿ ಏನಿದೆಯೋ ಕುಂದುಕೊರತೆಗಳನ್ನ ಸರಿ ಮಾಡಿ ಅಂತ ನಾವು ಬಂದಿದ್ದೀವಿ. ನಮ್ ಕೆಲಸ ಕಾರ್ಯ ಹೇಳ್ತೀರ ಬಂದಿಲ್ಲ, ನಮಗೂ ಕೆಲಸಗಳಿದ್ದಾವೆ. ಅದಕ್ಕೆ ನೀವು ಸ್ವಲ್ಪ ಸೌಜನ್ಯವಾಗಿ ಕೇಳ್ತಾ ಇದೀನಲ್ಲ ಎಲ್ಲಿ ಕೇಳಿಲ್ಲ. ನಿಮ್ಮ ಫೈಲ್ ಅಲ್ಲಿ ಇದೇ ವೇದಿಕೆದು ಲೆಟರ್ ಇದೆ ಸೇಮ್ ಚೆಕ್ ಲಿಸ್ಟ್ ಒಮ್ಮೆ ತೆಗೆಸಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಸ್ವಲ್ಪ ಚೆಕ್. ನನಗೆ ಇವಾಗ ಸಬ್ಮಿಟ್ ಮಾಡೋಲ್ಲ ಇವತ್ತು ಮಾಡಲ್ಲ ಯಾಕಂದ್ರೆ ನಾವು ಇದನ್ನ ಮಾಡಿಲ್ಲ ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಬರ್ತಾ ಇದ್ದಂಗೆ ನಮ್ಮ ಶಾಪ್ ಏನ್ ಕಾರ್ಗಳಲ್ಲಿ ಬೀರ್ ಬಾಟಲ್ಗಳೆಲ್ಲ ಕಾಣಿಸ್ತಾ ಇದೆ. ನಾವು ಬಂದಿರೋದು ಸೆಕ್ಯೂರಿಟಿ ಚೆಕ್ ಮಾಡಿಸಿ ಬಲಿಪಶು. ನಾನು ಮುಂದೆ ಹೇಳ್ತೀನಿ ಸರ್, ಇಲ್ಲಿ ನಿರ್ಲಕ್ಷ್ಯ ತೋರಿಸ್ಬಿಡಪ್ಪ ನಿಮ್ಮ ಇವ್ರ ಕೈ ಕೊಟ್ಟೋಗೋಣ ಅಂತಾನೆ ತಗೊಂಡ್ಬಂದಿರೋದನ್ನ ನೋಡಿ. IAS ಅಂತಾನೆ ಈಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಆ ಸೆಕ್ಯೂರಿಟಿ ಯಾರೋ ಪಾಪ ಇರ್ತಾನೆ ಅವನಿಗೆ ಯಾವಾಗ ನಿಮ್ಗೆ ಹೇಳಿದ್ರು ಹುಜೂರ್ ಸರ್ ಅಂತ ಹಿಂಗ್ ಮಾಡ್ಬಿಟ್ಟು ಹೋಗೋಂಗ ಆಗೋದು ಅದೇನೆ ಯಾರಿಗೊಬ್ಬ ನೋಟಿಸ್ ಕೊಟ್ಬಿಟ್ಟು ಅವನನ್ನ ಕೆಲಸದಿಂದ ತೆಗಿತೀರಾ. ಇಲ್ಲಿ ನಿರ್ಲಕ್ಷ್ಯ ಇರೋದು ಅಧಿಕಾರಿಗಳು. ಕೆಲಸದಿಂದ ತೆಗೆಯೋದು ಅದು ಇಂಪಾರ್ಟೆಂಟ್ ಅಲ್ಲ. ಅದೇನಿದೆ ನಾವು ವಿಲ್ ಟೇಕ್ ಕೇರ್ ಆಫ್ ಥಿಂಗ್. ಜವಾಬ್ದಾರಿ ತಗೋಬೇಕು ಸರ್. ಯಾರ ಇದ್ರಲ್ಲಿ IAS ಇದ್ರಲ್ಲಿದೆ ಅವ್ರು ಮಾನಿಟರ್ ಮಾಡ್ಬೇಕಾ ಬೇಡವಾ? ಇದೆ ಏನ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ಗಮನಕ್ಕೆ ತಂದು ನೀವು ಕೇಳಿದ್ರೆ ಸರ್ಕಾರದ್ದು ಮಾನದಂಡ ಅಂತೀರಾ? ಅಲ್ಲ ನಾನು ನಿಮ್ಗೆ ಅಡ್ರೆಸ್ ಮಾಡೋದಕ್ಕೆ ಮಾನದಂಡ ಕರೆಕ್ಟ್. ಸರ್ಕಾರದ ಮಾನದಂಡ ನೀವು ನೋಡ್ತಾ ಹೋದ್ರೆ ಅದು ಬರೋದು ಇಲ್ಲ. ನೀವು ಸ್ಟೇಷನ್ಗಳ ಹತ್ರ ಹೋಗಿ 150-200 ಟೂ ವೀಲರ್ಸ್ ಒಂದು 10-15 ರೋಡ್ ಅಲ್ಲಲ್ಲ. ನೀವು ಸರ್ಕಾರದ ಬಗ್ಗೆ ಹೇಳಿದ್ರೆ ನೀವು ಸರ್ಕಾರ ತಾನೇ. ನಾವು ಸರ್ಕಾರನೇ ಇಲಾಖೆ. ಯಾಕಂದ್ರೆ ನಾನೇನಾಗುತ್ತೆ ಗೊತ್ತಾ ಡಿಬೇಟ್ ಮಾಡೋದು ಡಿಬೇಟ್ ಅಲ್ಲ. ಈಗ ಏನ್ ಗೊತ್ತಾ ಸರ್, ಒಂದಷ್ಟು ವಿಚಾರಗಳಲ್ಲಿ ನಿಮ್ ಕಡೆಯಿಂದನೂ ನಾವು ಏನ್ ಹೇಳ್ಲಿಕ್ಕೆ ಬರ್ತೀವಿ ಕನ್ವೆ ಮಾಡ್ಲಿಕ್ಕೆ ಬರ್ತೀವಿ ಅದನ್ನ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ. ಅಲ್ಲೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಗೂ ಪೇಷನ್ಸ್ ಹೋಯ್ತು ಅಂತ ನಾವು ಬೇರೆ ಕಡೆ ಡಿಬೇಟ್ ಆಗ್ತೀವಿ. ಕೊಡಿ ನಾನು ಅದೇನಿದೆ ಈಗ ಇವತ್ತಿನ ದಿವಸಕ್ಕೆ ಯಾಕಂದ್ರೆ ಇದು ಹೋಗ್ತಾ ಇರೋದ್ರಿಂದ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾವು ಇವತ್ತಿನ ದಿವಸಕ್ಕೆ ಏನು ಕೊಡ್ತಾ ಇಲ್ಲ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನಾವು ನೆಕ್ಸ್ಟ್ ವಾರ ಯಾವತ್ತಾದ್ರು ಒಂದು 7 days 1 ವಾರ ಬಿಟ್ಟು ಮತ್ತೆ ಬರ್ತೀವಿ. ನಮ್ಗೆ ಏನ್ ನೀವು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇನು ಅದನ್ನ ಡೆವಲಪ್ಮೆಂಟ್ ಬರೋದಿಲ್ಲ. ಎಲ್ಲ ಸರಿ ಹೋಗಿದ್ರೆ ನಾವು ಮೇಲ್ಗಡೆ ಬರೋದಿಲ್ಲ. ಖುಷಿಯಾಗಿ ನಾವು ಕಾರ್ಗಳನ್ನ ಇದು ಹಾಕೋದು ಅಷ್ಟು ದೊಡ್ಡ ಏನು ರಾಕೆಟ್ ಸೈನ್ಸ್ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಡಿಸ್ಕಾರ್ಡ್ ಮಾಡಿ ಯೂಸೇಬಲ್ ವೆಹಿಕಲ್ಸ್ ಎಷ್ಟಿದೆ ಗೊತ್ತಾ? ನಾವು ಅದಕ್ಕೆ ಎಲ್ಲಾ ವೆಹಿಕಲ್ ಫೋಟೋ ತೆಗೆದು ನಾವು ಇವಾಗ ರಿಜಿಸ್ಟ್ರೇಷನ್ ಡೀಟೇಲ್ಸ್ ತಗೋತೀವಿ. ಎಷ್ಟೆಷ್ಟು ವರ್ಷದ ಯಾವ ವರ್ಷದಿದೆ ಅಂತ. 15 ವರ್ಷ ಅಂತ ಹೇಳಿದ್ರೆ ಓಕೆ. ಈಗ ನನ್ ಕೆಲವರು ನೋಡ್ದಂಗೆ 7-8 ವರ್ಷದ ಒಳಗಡೆ ವೆಹಿಕಲ್ಸ್ ಒಂದು 25-30 ಕಾಣಿಸ್ತಾ ಇದ್ದಾವೆ. ನೋಡೋಣ ಅದು ಸತ್ಯ ನೋಡ್ತೀವಿ. ನೀವು ಪರಿಶೀಲಿಸಿ ನಮ್ಮ ಕಡೆಯಿಂದ ಏನಾಗಬೇಕು ಹೌದು. ಪಬ್ಲಿಕ್ ಕಾಸ್ ನಿಮ್ಗೆ ಅರ್ಥ ಆಗಿದೆ. ನಾವು ಪಬ್ಲಿಕ್ ಕಾಸ್ಗೆ ಮಾಡ್ತಾ ಇರೋದು. ಸೊ ನಿಮ್ಗೂ ಕೂಡ ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಹತ್ರ ಹೇಳ್ತಿದೀವಿ. ಓಕೆ, ಅವ್ರಿಗೆ ಕಮ್ಯುನಿಕೇಟ್ ಮಾಡಿ. ಓಕೆ, ಇಲ್ಲ ಬರ್ತಾರ ಅಂದ್ರೆ ವೆಯ್ಟ್ ಮಾಡಿ. ಇಲ್ಲ ಅವ್ರ ಮೀಟಿಂಗ್ ಹೋಗಿದ್ದಾರೆ. ನಾನು ಕಮ್ಯುನಿಕೇಟ್ ಮಾಡೋದು. ಓಕೆ ಸರ್, ಸಾಧ್ಯವಾದ್ರೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲರಿಗೂ ಕಡ್ಡಾಯವಾಗಿ ಐಡಿ ಕಾರ್ಡ್ ಇಲ್ಲಿದೆ ಬರ್ರಿ. ಇಲ್ಲಿದೆ ಈ ಕಡೆ ಹೇಳಿಬಿಡಿ. ನಾನು ಹೋಗ್ಬೇಕ ಅಂತ ಬಿಸಿನೀರು ಏ
ಹೇಳಿ ಕೇಳ್ಬಿಟ್ಟು ಏನು ಹೇಳಿ ಮಡಗ್ಬಿಡಿ ಸರ್ ಅಲ್ಲೇ. ಸರ್ ಇಲ್ಲೇ ಮಾತಾಡ್ತೀರಾ ಸರ್? ಇಲ್ಲಿ ಇಟ್ಬಿಡಿ ಸರ್, ಇಲ್ಲಿ ಇಟ್ಬಿಡಿ ಸರ್, ಅಲ್ಲಿ ಇದ್ರ ಮೇಲೆ ಇಟ್ಬಿಡಿ ಸರ್. ಟೇಬಲ್ ಮೇಲೆ ಇಡಿ. ಹೇಳೇ ಬಿಡ ಅಲ್ಲಿ ತೋರಿಸ್ಬಿಟ್ಟು ನೀವು ಹೇಳಿ. ವೀಕ್ಷಕರೇ ನೋಡಿ, ಈಗ GST ಗಾಡಿಗಳಲ್ಲಿ ನಾವು ಅವಾಗಿಂದ ನೋಡಿದಾಗ ಈ ನೋಡಿ ಟುಬಾರ್ಗೋ ಅಂತ ಒಂದು ಸ್ಟ್ರಾಂಗ್ ಇರುತ್ತೆ, ಹಾಗೂ MC ವಿಸ್ಕಿ ಅಂತಿದ್ದು ಇದೊಂದು ಯಾವುದೋ ಬಾಟ್ಲು, ಆಮೇಲೆ ಯಾವ್ದು ಉಪ್ಪಂತೆ, ಇದಕ್ಕೆ ಮಾವಿನಕಾಯಿ ಎಲ್ಲ ಬೇಕಲ್ಲ, ಉಪ್ಪಿನಕಾಯಿ ಎಲ್ಲ ಸಿಕ್ಕಿದೆ. ಗಾಡಿಗಳು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ರಾಶಿ ರಾಶಿ ಗಾಡಿಗಳಲ್ಲಿ, ಕೆಳಗಡೆ ಅಲ್ಲೇ ಕಾಣಿಸ್ತಾ ಇದೆ. ರಾಶಿ ರಾಶಿ ಗಾಡಿಗಳಲ್ಲಿ ಅನಾಹುತ ಏನೋ ಚಟುವಟಿಕೆಗಳಲ್ಲ, ಎಲ್ಲಾ ಚಟುವಟಿಕೆಗಳು ಆ ಗಾಡಿಗಳಲ್ಲಿ ನಡೆಯಂಗೆ ಇದೇ ಅಧಿಕಾರಿಗಳೇ ದಾರಿ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೇಳಕ್ ಬಂದ್ರೆ ನಮ್ಮನ್ನ ತೇಲಾಕೋ ವಿಷಯದಲ್ಲೇ ಇದ್ರೆ ಹೊರತು ಇದ್ರ ಬಗ್ಗೆ ಒಂದು ಯಾವ ತರ ನಾವು ಮಾಡ್ತೀರಿ ಅಂತ ಒಂದು ಇದು ಕೊಡ್ಲಿಲ್ಲ. ಹಂಗಾಗಿ ಇಂತಹ ಅಧಿಕಾರಿಗಳನ್ನ ಏನ್ ಮಾಡ್ಬೇಕು ಅಂತ ಸಾರ್ವಜನಿಕರ ನೀವೇ ಎಚ್ಚೆತ್ಕೊಳ್ಳಿ. ಇಂತಹ ಅಧಿಕಾರಿಗಳು ಬಂಡೆದ್ದು ಕೂತಿದ್ದಾರೆ, ಅಧಿಕಾರಿಗಳಿಗೆ ಕೇಳಕ್ಕೂ ಆಗೋದಿಲ್ಲ. ಹಾಗಾಗಿ ಈ GST ಗಾಡಿಗಳ ಈ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರಪ್ಪಂದು ಅಂತ ಗೊತ್ತಾಗ್ತಾ ಇಲ್ಲ. ಅಧ್ವಾನ ಮಾಡಿ ನಮ್ಮ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಪೋಲ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಇವೆಲ್ಲ ತೋರಿಸಿದ್ರು ಅವ್ರ ಕಿವಿಗೆ ದೂರ್ಲಿಲ್ಲ, ಕಣ್ಣಿಗೂ ದೂರ್ಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಇವ್ರಿಗೆ ಹೇಳೋದು ಹೇಳಿದ್ರಿ ಏನ್ ಮಾಡ್ತಾರೆ ಅನ್ನೋದು. 15 ದಿವಸ ಗಡುವು ಕೊಟ್ಟಿದ್ದಾರೆ, ಅವ್ರು ಟೈಮ್ ಕೇಳಿದ್ದಾರೆ. ಸೊ ಇನ್ನು 15 ದಿವಸ ಅವ್ರು ಟೈಮ್ ಕೇಳಿದ್ದಾರೆ. ನಾವು ಇಲ್ಲೇನಿದೆ, ಎಲ್ಲಿ ಈ ಒಂದು ಕಾಂಪೌಂಡ್ ನಲ್ಲಿ ಏನೇನು ನಡೀತಾ ಇದೆ ಹಾಗೆ ಏನೇನು ಲೋಪದೋಷಗಳಿದೆ ಅದು ಗ್ರೀವಿಯನ್ಸ್ ಎಲ್ಲ ತಗೊಂಡೋಗಿ ಅವ್ರಿಗೆ ಹೇಳಿದೀವಿ ನಾವು. ಅವರು ಅವ್ರ ಸೀನಿಯರ್ ಅಫಿಷಿಯಲ್ಗೆ ಕನ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೇನೆ ಈ ತರ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಅಂತ ಕೂಡ ನಾವು ಇನ್ಫಾರ್ಮ್ ಮಾಡಿದೀವಿ. ಆದಷ್ಟು ಬೇಗ ನಮ್ಮ ವೆಹಿಕಲ್ಸ್ ಏನಿದೆ ನಮ್ಮ ತೆರಿಗೆ ಹಣದಲ್ಲಿ ತಗೊಬಂದು ಹಾಳಾಗ್ತಾ ಇರುವಂತಹ ವೆಹಿಕಲ್ಸ್ ಏನಿದೆ ಅದನ್ನ ಆಕ್ಷನ್ ಮಾಡಿ ಬಿಡ್ ಮಾಡಿ ಅದನ್ನ ಸೇಲ್ ಮಾಡಿ ಸರ್ಕಾರಕ್ಕೆ ದುಡ್ಡನ್ನ ಮತ್ತೆ ವಾಪಸ್ ತಗೊಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೀವಿ. ಒಂದು 15 ಡೇಸ್ ಬಿಟ್ಕೊಂಡು ಮತ್ತೆ ಬಂದು ಮತ್ತೊಮ್ಮೆ ಏನಾಯ್ತು ಅಂತ ಹೇಳಿ ನಿಮ್ಗೆ ಅಪ್ಡೇಟ್ಸ್ ನ ಕೊಡ್ತೀವಿ. ಸರ್ಕಾರದ ಮಾನದಂಡದ ಬಗ್ಗೆ ಈಗ ಭೇಟಿಯಾದಂತಹ ಅಧಿಕಾರಿ ಹೇಳ್ತಾ ಇದ್ರು ಹರೀಶ್ ಅವರು, ಸರ್ಕಾರಕ್ಕೂ ಹೇಳ್ತಾ ಇದ್ರಿ ಜೊತೆಯಲ್ಲಿ ನಿಮ್ಮ ಮಾನದಂಡ ವರ್ಷಾನುಗಟ್ಟಲೆ ಇಟ್ಕೋಬೇಡಿ. ಅದಕ್ಕೇನು ಈಗ ಒಂದು ವೆಹಿಕಲ್ ಗುಜರಿಗೆ ಹೋಯ್ತು ಅಂದ್ರೆ ಡಿಸ್ಕಾರ್ಡೆಡ್ ಪೊಸಿಷನ್ಗೆ ಬಂದ್ರೆ ಅದನ್ನ ಬೇಗ ಡಿಸ್ಪೋಸ್ ಮಾಡೋದು. ಯಾಕಂದ್ರೆ ಒಂದು ಜಾಗ ಉಳಿಯುತ್ತೆ, ಇನ್ನೊಂದು ಅದ್ರಲ್ಲಿ ಏನೋ ಒಂದಿಷ್ಟು ದುಡ್ಡು ಬರುತ್ತೆ. 1 ಲಕ್ಷ ಎಷ್ಟೇ ಬರಲಿ, ಹನಿ ದುಡಿದ್ರೆ ಹಳ್ಳ ಅಂತಾರೆ. ಹಾಗಾಗಿ ಅಂತ ಇದರಲ್ಲಿ ನಿರ್ಲಕ್ಷ್ಯ ತೋರಿಸುತ್ತೆ. ಸರ್ಕಾರಕ್ಕೂ ನಾವು ಮನವಿ ಮಾಡ್ತಾ ಇರೋದು ಏನಂದ್ರೆ ಏನ್ ನಿಯಮ ಇದೆ ಬರೀ ಇಲ್ಲಿ ಮಾತ್ರ ಸ್ಟೇಷನ್ಗಳ ಹತ್ರ ಮತ್ತೆ ತಾಲೂಕ್ ಕಚೇರಿಗಳ ಹತ್ರ ತುಂಬಾ ಕಡೆ ಹಳ್ಳಿ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲೂ ಬೇಕಾದಷ್ಟು ಈ ತರ ವೆಹಿಕಲ್ಗಳು ಸಿಗ್ತವೆ ಡಿಸ್ಕಾರ್ಡೆಡ್. ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಸಾರ್ವಜನಿಕರಿಗೆ ಒಂದು ಪಾರ್ಕಿಂಗ್ ಜಾಗ ಅದು ಸಿಗುತ್ತೆ. ಇದೆಲ್ಲ ಅನವಶ್ಯಕವಾಗಿ ಒಂದು 100-150 ವೆಹಿಕಲ್ ಇಂದ ಇಟ್ಕೊಂಡು ಇರೋ ಜಾಗನೂ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ಒಂದು ಸಿಸ್ಟಮ್ ಗಾಡಿಗಳ ಸಿಸ್ಟಮ್ಗಳಿಲ್ವಲ್ಲ, ಅದು ಮಿಸ್ಸಿಂಗ್ ಇದೆ ಒಂದಿಷ್ಟು ಎಲ್ಲ. ಅದರ ಜೊತೆಗೆ ಇಲ್ಲಿ ಕೇವಲ ಬರೀ ತೆರಿಗೆ ಹಣವನ್ನ ಕಲೆಕ್ಟ್ ಮಾಡೋದು, GST ಕಲೆಕ್ಟ್ ಮಾಡೋದು ಮಾತ್ರ ಇವ್ರ ಕೆಲಸ ಅಲ್ಲ. ಈ ಪ್ರೆಮಿಸಸ್ ನಲ್ಲಿ ಏನೇನು ನಡೀತಾ ಇದೆ ಅಂತ ನೋಡ್ಕೋಬೇಕು. ಯಾಕಂದ್ರೆ ವೆಹಿಕಲ್ಸ್ ಎಲ್ಲ ಸಾಕಷ್ಟು ಏನು ಐಟಮ್ಸ್ ಮಿಸ್ಸಿಂಗ್ ಇದೆ. ಅದನ್ನ ಅಟ್ಲೀಸ್ಟ್ ಒಬ್ರು ಸೀನಿಯರ್ ಮೋಸ್ಟ್ ಅಫಿಷಿಯಲ್ ನಮ್ಮ ಕಾಂಪೌಂಡ್ ಒಳಗಡೆ ಏನ್ ನಡೀತಾ ಇದೆ ಅಂತ ಒಂದ್ಸಲಿ ನೋಡ್ಕೊಬರೋಣ ಅಂತ ಹೇಳಿ ವಾಕ್ ಮಾಡಿ ನೋಡ್ಬೇಕು. ಬಂದು ಕಾರ್ನಲ್ಲಿ ಬರೋಣ ಅಂತ AC ಕಾರ್ನಲ್ಲಿ ಬರೋದು, ನಾನು AC ಕ್ಯಾಬಿನ್ಗೆ ಹೋಗ್ತೀನಿ, ನನ್ನ ಕೆಲಸ ಎಷ್ಟಿದೆ ಅಷ್ಟೇ ನಾನು ಮುಗಿಸ್ಕೊಂಡು ಕೆಲಸ ಮೇನ್ ಕೆಲಸನೇ ಅದು. ಅದನ್ನ ಕೂಡ ಮಾಡ್ಬೇಕು. ಅದನ್ನೇ ಇವತ್ತು ಹೇಳ್ಬಿಟ್ಟು ಹೋಗೋಣ ಅಂತ ನಾವ್ ಇಲ್ಲಿ ಬಂದಿದ್ದು. ಇನ್ನೊಂದು 15 ಡೇಸ್ ಬಿಟ್ಟು ನೋಡೋಣ ಏನಾಗ್ತದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ವೆಹಿಕಲ್ಗಳ ಬಗ್ಗೆ ಡಿಸ್ಕಸ್ ಮಾಡಿ ಏನ್ ಮಾಡಿದ್ರೆ ನೋಡೋಣ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಮೇಲ್ನೋಟಕ್ಕೆ ಒಂದು ತೋರಿಸ್ಬಿಟ್ಟು ಮೊಬೈಲ್ ಮಾತ್ರ ಕೆಳಗೆ ಹಾಕ್ಬೇಕು. ಅಯ್ಯೋ ನೋಡಿ ಅಷ್ಟಪ್ಪ.